ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಹೌದು ಸರ್, ಕೇಳಿಸ್ತಾ ಇದೆ. ಶ್ರೀಮಾನ್ ವೆಂಕಟನಾಥ ಕವಿತಾರ್ಕ ಕೇಸರಿ ವೇದಾಂತಾಚಾರ್ಯ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಹೋ ರಾಮಾನುಜಶ್ಚ ಶರಣೋ ಶರಣಂ ಪ್ರಪದ್ಯೆ. திருவேங்கடமுடையான் பாரன்னச்சொன்ன பயமொழியில் ஓரன்புதானே அமையாதோ தாரணியில் வாழ்வார்க்கு வானேரப்போமளவன் வாழ்வு. ನಮಸ್ಕಾರ. ಮ್ಯೂಟೇ ಮಾಡ್ಕೊಳ್ಳಲ್ಲ ಇಲ್ಲ. ಒಂದು ಶ್ಲೋಕ ಆಗಿತ್ತು ಸರ್. ಮೊದಲನೇ ಶ್ಲೋಕದ ಅರ್ಥವನ್ನ ಮೇಲಿನ ಅರ್ಥವನ್ನು ತಿಳ್ಕೊಂಡ್ರಿ. ಪೀಠಿಕೆ ಆಯ್ತು. ಅಲ್ಲಿ ದೇವೋ ನಶ್ವಮಾತಂತ ನಿರ್ವರ್ತಯನ್ ಭೂಮಿಕಾ ಅಂತ ಇದೇ ಶ್ಲೋಕವನ್ನ ಸ್ವಾಮಿ ಸಂಕಲ್ಪ ಸೂರದಲ್ಲಿ ತೆಗೆದಿದ್ದಾರೆ. ಇದೇ ಶ್ಲೋಕವನ್ನ ಅಲ್ಲೂ ಸಹ ಆರಂಭದಲ್ಲಿ ಹೈಗ್ರೀವರಿಗೆ ನಮಸ್ಕಾರ ಮಾಡಿ ಇದೇ ಶ್ಲೋಕವನ್ನ ಅಲ್ಲಿ ತೆಗೆದಿದ್ದಾರೆ. ಅದು ನಾಟಕ ತಾನೆ, ಸಂಕಲ್ಪ ಸೂರ್ಯದ ಒಂದು ನಾಟಕ, ಅದು ಭಗವಂತ ಆಡುವ ನಾಟಕವನ್ನ. ಅದಕ್ಕೆ ಈ ಶ್ಲೋಕವನ್ನ ಅಲ್ಲೂ ಸಹ ತೆಗೆದಿದ್ದಾರೆ. ಅಲ್ಲದಕ್ಕೆ ಇಲ್ಲಿ ಬಹಳ ವಿಶೇಷವಾದ ಪದಗಳು, ಇಲ್ಲಿ ಎಷ್ಟೊಂದು ವಿಶೇಷವಾದ ಪದಗಳನ್ನು ಹಾಕಿದ್ದಾರೆ ಅಂದ್ರೆ ಬಹಳ ಅನೇಕ ಇದು ಒಂದು ಅದ್ಭುತವಾದ ಶ್ಲೋಕ ಇದು. ಇದಕ್ಕೆ ಎಷ್ಟೆಷ್ಟು ಸೇರಿಸ್ಕೊಂಡ್ರು ಆಯ್ತು. ಅದಕ್ಕೆ ಅದರಲ್ಲಿ ಆ ಮೇಲಿನ ಅರ್ಥಕ್ಕೆ ಮೇಲಿನ ಅರ್ಥ ಹೇಳ್ತೀನಿ. ಅಲ್ಲಿಗೆ ದೇವ ಅಂದ್ರೆ ಇಲ್ಲಿ ದಿವು ಕ್ರೀಡಾಯಾಮ್ ದಿವೋ ಜ್ಯೋತಿ ಅಂತ ಎರಡು ಅರ್ಥ. ಅದರಲ್ಲಿ ಇಲ್ಲಿ ಕ್ರೀಡೆ ಅವನಿಗೆ, ಇಲ್ಲಿ ದೇವೋ ನಹ ಅಂದ್ರೆ ದೇವ ಅಂದ್ರೆ ಇಲ್ಲಿ ಕ್ರೀಡಿಸುವಂತ ಅಂದ್ರೆ ಇಲ್ಲಿ ಬಂದು ನಾಟಕವನ್ನ ಮಾಡಿ ಪ್ರಪನ್ನ ಜನರನ್ನು ರಂಜಿಸುವಂತಹ ಭಗವಂತ ಅವನು ಇಲ್ಲಿ. ಮತ್ತೆ ದಿವು ಜ್ಯೋತಿ ಅಂತ ಅವನು ಸ್ವತಃ ಅವನು ಜ್ಯೋತಿಷ್ಮಾನ್, ಅವನು ಜ್ಯೋತಿಷಾನ್ ಜ್ಯೋತಿ. ಹೇಗೆ ಇದು ಈ ಯಾವಾಗಲೂ ನಾಟಕವನ್ನು ಕತ್ಲೆಯಲ್ಲಿ ಆಡ್ತಾರೆ, ಆಗ ಅದಕ್ಕೊಂದು ದೀಪ ಬೇಕು. ಇಲ್ಲಿ ದೀಪನು ಭಗವಂತನೇ ದೀಪ, ಅವನೇ ದೀಪ. ಯಾಕಂದ್ರೆ ಸ್ವಯಂ ತೇಜಸ್ವಿ ಆದ್ರಿಂದ ಅವನಿಗೆ ಯಾವ ದೀಪ, ಅವನೇ ದೀಪವಾಗಿದ್ದಾನೆ. ಹಾಗಾಗಿ ದೇವ ಅನ್ನೋದ್ರಲ್ಲಿ ಅವನು ಭಗವಂತ, ನಾಟಕನೂ ಅವನೇ. ಅದಕ್ಕೆ ಅದರಲ್ಲಿ ಅದು ಭೂಮಿಕಾನ್ ನಿರ್ವರ್ತಯನ್ನೇ ಅಂದ್ರೆ, ಭೂಮಿಕಾ ಅಂದ್ರೆ ಪಾತ್ರಗಳು, ಅನೇಕ ಪಾತ್ರಗಳನ್ನ ಭಗವಂತ ನಡೆಸ್ತಾನಂತೆ ಅವತಾರ ಕಾಲಗಳಲ್ಲಿ. ಆ ಪಾತ್ರ ಒಂದೊಂದು ಅವತಾರವು ಒಂದೊಂದು ಪಾತ್ರ. ಅದು ಇದು 10 ಅವತಾರ. ಈ ನಾಟಕ 10 ಅಂಕಗಳು ಅಂತ. ಒಂದೊಂದು ಅಂಕ ಅಂದ್ರೆ ಒಂದೊಂದು ಇದಾದ್ಮೇಲೆ ಒಂದು ತೆರೆ ಹಾಕ್ತಾರಲ್ಲ, ಒಂದು ತೆರೆ. ಹಳ್ಳಿಗಳಲ್ಲಿ ನಾಟಕ ನೋಡಿದ್ರೆ ಈಗ ನಾಟಕಗಳೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ನಾಟಕದಲ್ಲಿ ಒಂದು ಇದು ಮುಗಿದ ತಕ್ಷಣ ಅಂಕ ಅಂತ ಹೇಳ್ತಾರೆ, ಆಗ ತೆರೆ ಹಾಕ್ತಾರೆ, ಮತ್ತೆ ಇನ್ನೊಂದು ಅಂಕಕ್ಕೆ ಬೇರೆ ತರ ತೆಗೆಯುತ್ತೆ. ಆ ತರ ಇದು 10 ಅಂಕಗಳುಳ್ಳಂತಹ ನಾಟಕ ಇದು. ಅದನ್ನ ಶುಭಂ ಆತನೋತು ಅನ್ನೋದಕ್ಕೆ ಬಹಳ ಅನೇಕವಾದ ವ್ಯಾಖ್ಯಾನಗಳು ಬರುತ್ತೆ ಅದರಲ್ಲಿ. ಅದಕ್ಕೆ ಮುಂಚೆ ಆ ದಶಧಾ ಅಂತ ಇದೆಯಲ್ಲ, ಆ ದಶಧಾ ಅನ್ನೋದು ಇದು ಮಧ್ಯಮಣಿ ನ್ಯಾಯ ಅಂತ ಒಂದು ನ್ಯಾಯ ಇದೆ. ಅಂದ್ರೆ ಹೇಗೆ ಅನೇಕ ನ್ಯಾಯ, ಸಂಸ್ಕೃತದಲ್ಲಿ ಅನೇಕ ನ್ಯಾಯಗಳನ್ನು ಹೇಳ್ತಾರೆ ವೇದಾಂತಗಳಲ್ಲಿ. ಆ ತರ ಈ ಮಧ್ಯಮಣಿ ನ್ಯಾಯ ಅಂದ್ರೆ ಮಧ್ಯಮಣಿ, ಒಂದು ಸರದಲ್ಲಿ ಇರುವಂತ ಮಧ್ಯಮಣಿ ಇದೆಯಲ್ಲ, ಅದು ಈ ಕಡೆಗೂ ಹೊಂದುತ್ತೆ, ಆ ಕಡೆಗೂ ಹೊಂದುತ್ತೆ, ಅದು ಎರಡು ಕಡೆಗೂ ಹೊಂದುತ್ತೆ. ಆ ತರ ಈ ದಶಧ ಅನ್ನೋ ಪದ ಇಲ್ಲಿ ಅನೇಕ ಇದಕ್ಕೆ ಹೊಂದುತ್ತೆ. ಇದಕ್ಕೆ ಭಗವಂತ ದಶಧಾ ಭೂಮಿಕಾನ್ ನಿವರ್ತಯನ್ನ 10 ತರ ನಾಟಕವನ್ನು, ಪಾತ್ರಗಳನ್ನ ವಹಿಸ್ತಾನೆ ಅಂತ ಅನ್ಬಿಟ್ಟು. ದಶಧಾಂ ಶುಭಂ ಆತನೋತು, 10 ತರ ಶುಭವನ್ನು ನಮಗೆ ಉಂಟು ಮಾಡಲಿ. ಯಾಕಂದ್ರೆ ನಾನು ಹೆಚ್ಚು ಅನ್ನುವಾಗ 10 ಅಂತ ಅಂದ್ರೆ, ಹಾಗಾಗಿ ಆ ದಶಧ ಅನ್ನೋದು ಎಲ್ಲದಕ್ಕೂ ಬರುತ್ತೆ ಅದಕ್ಕೆ. ಆಮೇಲೆ ಆ ದಶಧ ಅಂಕ 10 ಅಂಕಗಳಾದ್ರಿಂದ 10 ಅಂಕಗಳ ನಾಟಕ ದಶಧ ಅನ್ನೋದು 10 ಅದಕ್ಕೂ ಆಗುತ್ತೆ ಕಡೆಗೆ. ಆಮೇಲೆ ಇನ್ನು ಇಲ್ಲಿ ಭಗವಂತ ಏನಂದ ಅಂತ ಇದರಲ್ಲಿ ಈ ದಶಧ ಅನ್ನೋದು
ಇದು ಒಂದು ಭೂಮಿ, ರಂಗಭೂಮಿ ಇದೆಯಲ್ಲ, ಆ ರಂಗಭೂಮಿ ಅಂದ್ರೆ ಅದರಲ್ಲಿ ಗೃಹ ಅವನಿಗೆ. ಸಾಧಾರಣವಾಗಿ ನಾಟಕ ಮಾಡೋವ್ರಿಗೂ ಮನೆ ಬೇರೆ ಇರುತ್ತೆ, ನಾಟಕ ಮಾಡುವ ಜಾಗ ಅವರಿಗೆ ರಂಗಭೂಮಿ ಆಗುತ್ತೆ. ಆದ್ರೆ ಇಲ್ಲಿ ಭಗವಂತನಿಗೆ ಆ ರಂಗಭೂಮಿಯೂ ಅದೇ, ಅವನ ವಾಸ ಮಾಡುವ ಜಾಗವೂ ಅದೇ. ಯಾಕಂದ್ರೆ ಇಡೀ ವಿಶ್ವವೇ ಅವನ ಜಾಗವಾದ್ರಿಂದ, ಆವರಿಸ್ಕೊಂಡಿರೋದ್ರಿಂದ ಅವಂದು ಅಂತ ನಾವು ಪರಮಪದ ಮೇಲೆ ಹೇಳಿದ್ರು ಸಹ ಅವನಿಗಿದಾನೆ ಅಂತ. ಇಡೀ ವಿಶ್ವವು ಆವರಿಸ್ಕೊಂಡಿರೋದು ಅಂತ ಅವನಿಗೆ ಮನೆಯೂ ಅದೇ, ನಾಟಕ ಭೂಮಿಯೂ ಅದೇ. ವ್ಯತ್ಯಾಸವಂತ ಸ್ವಾಮಿ ಭಗವಂತನಿಗೆ ಈ ರಂಗಭೂಮಿ ಯಾವ್ದೊಂದು ಇಡೀ ಭೂಮಂಡಲವೇ ರಂಗಭೂಮಿ. ಯಾಕಂದ್ರೆ ಇರೋದಲ್ಲ, ಎಲ್ಲಾ ಜಾಗದಲ್ಲೂ ಇದಾನಲ್ಲ ಅವನು. ಈ ಸಾಧಾರಣ ನಾಟಕದವ್ರಿಗೆ ಮನೆ ಅಂತ ಬೇರೆ ಇರುತ್ತೆ, ರಂಗಭೂಮಿ ಬೇರೆ ಇರುತ್ತೆ. ಇಲ್ಲಿ ಅದರಿಂದ ದಶದ ಅನ್ನೋದು ಅದಕ್ಕೂ ಆಗುತ್ತೆ. ಎಲ್ಲಾ ದಶದ ಅಂದ್ರೆ 10 ಅಂತ ಇಲ್ಲ, ಎಲ್ಲಾ ಜಾಗವು ಅಂತ ಅರ್ಥ ಆಗುತ್ತೆ. ದಶದ ಅವನು ಇರುವ ಜಾಗಗಳು ಸಹ ಧಾಮನಿ ಅಂತ ಇದೆಯಲ್ಲ, ಅದೂ ಸಹ ಆಗುತ್ತೆ ಅವನಿಗೆ, ಕತ್ವ ಆಗುತ್ತೆ ಅನ್ಬಿಟ್ಟು ಅಂತ ಕಡೆಗೆ. ಆಮೇಲೆ ಅಧ್ಯಕ್ಷಿತ ಅಂತ ಬರುತ್ತೆ. ಅಧ್ಯಕ್ಷಿತ ಅಂದ್ರೆ ನೋಡಲ್ಪಡುವವರು ಅನ್ಬಿಟ್ಟು ಅಂತ. ಅದಕ್ಕೆ ದಶದ ಅಧ್ಯಕ್ಷಿತ, ಅದು ದೀರ್ಘ ಮಾಡ್ಕೋಬೇಕು. ಅಧ್ಯಕ್ಷತ ಯಾರಪ್ಪ ದಶದ ಅಂದ್ರೆ ಒಂದು ಯಾವಾಗ್ಲೂ ಒಂದು ನಾಟಕವನ್ನು ಇಟ್ಟ ಅಂದ್ರೆ ಪ್ರೇಕ್ಷಕರಿಗೂ ಹೇಳ್ಬೋದು ನಾವು ಅದನ್ನ. ಅಧ್ಯಕ್ಷತರು ಅಂದ್ರೆ ಪ್ರೇಕ್ಷಕರು ಅಂತ ಹೇಳ್ಬೋದು. ಇನ್ನೊಂದು ಅಧ್ಯಕ್ಷತರು ಅಂದ್ರೆ ಒಂದು ನಾಟಕ ಯಾವ್ದಾದ್ರು ನೀವು ಒಂದು ಇದಲ್ಲಿ ಮಾಡಿದ್ರೆ ಅಲ್ಲಿ ಜೂರಿ ಅಂತ ಹೇಳ್ತೀವಲ್ಲ, ಕೂತ್ಕೊಂಡಿರ್ತಾರಲ್ಲ, ಭಗವಂತ ಯಾವ ತರ ಮಾಡ್ದ ಅಂತ ಅದಕ್ಕೆ ಮಾರ್ಕ್ಸ್ ಹಾಕೋದಕ್ಕೆ, ಇವ್ ಸರಿಯಾಗಿದ್ಯಾ ಮತ್ಸ್ಯ ಪೂರ್ವ. ಅದಕ್ಕೆ ಇಲ್ಲಿ ಯಾರಪ್ಪ ಅಂದ್ರೆ ನಮ್ಮ ಈ ಅಭಿನವ ದಶಾವತ ಮಾಡಿದಂತ ಆಳ್ವಾರುಗಳೇ ದಶದ 10 ಆಳ್ವಾರು. ಯಾಕಂದ್ರೆ ಆಂಡಾಳು ಪೆರಿಯ ಆಳ್ವಾರು ಸೇರ್ಬಿಡ್ತಾರೆ, ಆಮೇಲೆ ಇವರು ಬಂದು ನಮ್ಮ ಆಳ್ವಾರು ಸೇರ್ಬಿಡ್ತಾರೆ ಇವರು. ಹಾಗಾಗಿ 10 ಆಳ್ವಾರು ತಗೊಳ್ತೀವಿ. 10 ಆಳ್ವಾರು ಅವತಾರದಲ್ಲಿ ಆ 10 ಜನನೇ ಇವರಿಗೆ ಪ್ರೇಕ್ಷಕರು ಅವರೇ. ಅಧ್ಯಕ್ಷಿತರು, ಅಧ್ಯಕ್ಷ ಅಂದ್ರೆ 2 ಅರ್ಥ ಆಗುತ್ತೆ. ಅಧ್ಯಕ್ಷತೆ ವಹಿಸಿರುವವರು ಅಂತ ಆಗುತ್ತೆ, ಅಧ್ಯಕ್ಷಿತ ಅಂದ್ರೆ ನೋಡುವವರು, ಪ್ರೇಕ್ಷಕರು ಅಂತ ಆಗುತ್ತೆ. ನಾವೆಲ್ಲ ಪ್ರೇಕ್ಷಕರಾದ್ರೂ ಸಹ ಈ ಅಧ್ಯಕ್ಷತರು 10 ಜನ. ಅದರಿಂದ ಈ ದಶದ ಅಧ್ಯಕ್ಷಿತ, ಈ 10 ಜನ ಅಧ್ಯಕ್ಷಿತರಿದ್ದಾರಲ್ಲ ಅವರಿಂದಾನು ಸಹ ಈ ದಶದ ಪದ ಅನ್ನೋದು ಎಲ್ಲೆಲ್ಲಿವರೆಗೂ ಹೋಗುತ್ತೆ ನೋಡಿ ಕಡೆಗೆ. ಆಮೇಲೆ ಅದನ್ನ ಕಡೆಗೆ ಶುಭಂಗೂ ತಗೊಳ್ತಾರೆ. ದಶದ ಶುಭಂ, ಶುಭಂ ಅಂದ್ರೆ ಮಂಗಳ ಅಂತ ಒಂದ್ ಅರ್ಥ ಆಗುತ್ತೆ. ಇನ್ನೊಂದು ಭಗವಂತನಿಗೆ ಶುಭ ಅಂದ್ರೆ ಒಂದು ನಮಗೆ ಮಂಗಳವನ್ನು ಉಂಟು ಮಾಡೋದು, ಇನ್ನೊಂದು ಶುಭ ಅಂದ್ರೆ ಭಗವಂತನಿಗೆ ಆನಂದವನ್ನು ಉಂಟು ಮಾಡುವುದು. ಭಗವಂತ ಅವನಿಗೆ ಸ್ವಂತವಾಗಿಯೂ ಆನಂದವಾಗುತ್ತೆ, ನಮಗೂ ಸಹ ಆನಂದ ಉಂಟು ಮಾಡ್ತಾನೆ. ಅದಕ್ಕೆ ಶುಭಂ ಆತನೋತು. ತನೋತು ಅಂದ್ರೆ ತನು ವಿಸ್ತಾರೆ ಅಂತ, ವಿಸ್ತಾರ ಮಾಡಲಿ ಅಂತ. ಆ ಉಪಸರ್ಗ ಸೇರಿದ್ರೆ ಅದನ್ನ ವಿಸ್ತರಿಸಲಿ ಅಂತ. ಆತನೋತು ಅಂದ್ರೆ ಅದನ್ನ ವಿಸ್ತರಿಸಲಿ ಅಂದ್ರೆ ಭಗವಂತ ತನಗೆ ಉಂಟಾದಂತ ಈ ಆನಂದ ಇದೆಯಲ್ಲ, ಈ ಆನಂದವನ್ನ ನಮ್ಮಂತ ಚೇತನರಿಗೂ ವಿಸ್ತಾರ ಮಾಡ್ಲಿ ಅಂತ ಇಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆತನೋತು ಶುಭಂ ಆತನೋತು ಅನ್ಬಿಟ್ಟು ಅಂತ. ಶುಭ ಅದು ಸಹ ಅವರಿಗೆ ಇಲ್ಲಿ ಭಗವಂತ ಇಲ್ಲಿ ಸ್ವಾಮಿ ದೇಶಿಕನಿಗೆ ಇಲ್ಲಿ ಅವರಿಗೆ ದರ್ಶನ ಸಮಾಕಾರವಾದ ಇದನ್ನ 10 ಅವತಾರನ ಅವ್ರಿಗೆ ಕೊಟ್ಟಿದ್ದಾನೆ. ಅವ್ರಿಗೆ ಅದನ್ನೇ ಈ ಸ್ತೋತ್ರವನ್ನ ಹಾಗೆ ಮಾಡ್ಕೊಂಡ್ ಬಂದಿದ್ದಾರೆ. 10 ಅವತಾರಗಳು ಅವ್ರಿಗೆ ಅವ್ರ ಕಣ್ಣಲ್ಲಿ ಹೇಗೆ ನಮ್ಮಾಳ್ವಾರಿಗೆ ಭಗವಂತ ತೋರ್ಕೊಂಡ ಮನಸ್ಸಿನಲ್ಲಿ ಆತರ ಸ್ವಾಮಿ ಅವ್ರಿಗೆ ಎಲ್ಲವನ್ನೂ ಸಹ ಇದನ್ನ ಹೇಳ್ತಾರೆ. ಅದಕ್ಕೆ ಖೇನರಿಕೇತ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಹೃದಯದಲ್ಲಿ ಯಾರು ಈ ಚಿತ್ರವನ್ನು ಬರೆದ್ರು ಅಂತ ಗೋಪಾಲಂಶದಲ್ಲಿ ಕೇಳ್ಕೊತಾರಲ್ಲ ಅವರು, ಆ ತರ ಇಲ್ಲಿ ಖೇನ ಲಿಖಿತ ಅಂದ್ಬಿಟ್ಟು ಎಲ್ಲವೂ ಸಹ ಭಗವಂತ ಅವ್ರ ಬರಿತಾ ಇದ್ದಾನೆ, ತೋರಿಸ್ಕೊಳ್ತಾ ಇದ್ದಾನೆ ಅದನ್ನ. ಹಾಗಾಗಿ ಅವ್ರಿಗೆ ಇಲ್ಲಿ ಅವ್ರು ಹೇಳ್ತಾರೆ 10 ವಿಧವಾಗಿ ಗೋಚರಿಸದ ಅನ್ಬಿಟ್ಟು. ಇದು ಯಾರು ಅಂದ್ರೆ ಭಗವಂತ ಲೋಕದಲ್ಲಿ ಹೀಗೆ 10 ವಿಧವಾಗಿ ಗೋಚರಿಸ್ತಾನಂತೆ. ಇದು ಭಾಗವತದಲ್ಲಿ ಬರುವಂತ ಒಂದು ಶ್ಲೋಕವನ್ನು ತೆಗೆದಿದ್ದಾರೆ ಇಲ್ಲಿ. ಇವರು ಕೋಟಿಗನ್ನಡ ತಾತಾಚಾರ್ಯರು ಆ ಶ್ಲೋಕ, ಅದ್ಭುತವಾದ ಶ್ಲೋಕವನ್ನು ತೆಗೆದಿದ್ದಾರೆ. ಯಾರ್ಯಾರು ಮನಸ್ಸು ಯಾವ ತರ ಇರುತ್ತೋ ಆ ತರ ಭಗವಂತ ತೋರ್ಕೊಳ್ತಾನಂತೆ. ಯಾರ್ಯಾರು ಮನಸ್ಸು ಯಾವ ತರ ಇರುತ್ತೋ ಅವ್ರಿಗೆ ಆ ತರ ಭಗವಂತ ತೋರ್ಕೊತಾನೆ. ಭಗವಂತನ ನಾವು ಒಳ್ಳೆಯವರು, ಒಳ್ಳೆ ಇರೋನು ನಮ್ಮ ಅಂದ್ರೆ ಮಂಗಳವಾಗಿ ಕರೆದು ತೋರ್ಕೊಳ್ತಾನೆ. ಭಗವಂತನೇ ಇಲ್ಲ ದ್ವೇಷ ಮಾಡೋವ್ರಿಗೆ ಅವ್ರಿಗೆ ದ್ವೇಷಗಳಾಗೆ ತೋರ್ಕೊತಾನೆ. ಯಾರು ಅವನ್ನ ಎದುರಿಸ್ತಾರೋ ಅವ್ರಿಗೂ ಹಾಗೆ ತೋರ್ತಾನೆ. ಅದನ್ನ ಇದು ಭಾಗವತದಲ್ಲಿ ಬರುವಂತ ಶ್ಲೋಕ ತಿರುಪಾವಲ ನೆಕ್ಸ್ಟ್ ಅದನ್ನ ಹೇಳ್ತೇನೆ. ಯಾವ ತರ ಅವನು ಗೋಚರಿಸಿದ ಅನ್ಬಿಟ್ಟು ಸ್ವಾಮಿಗೆ ತೋರಿಸ್ಕೊಡ್ತಾನೆ. ಯಾರ್ಯಾರಿಗೆ ಯಾವ ತರ ಗೋಚರಿಸ್ತಾನೆ ಅನ್ನೋದನ್ನ ಅವ್ರಿಗೆ ಇದು ಅವನಿಗೆ ದರ್ಶನ ಸಮಾಕಾರವಾಗಿ ಸ್ವಾಮಿಗೆ ತೋರಿಸ್ಕೊಂಡಿದ್ದಾನೆ ಅಂತ ವ್ಯಾಖ್ಯಾನಕಾರರ ಅವರು. ಯಾಕಂದ್ರೆ ಈ ಪದಗಳನ್ನು ಹಾಕಿ ದಶದ ಅಂತ ಹಾಕಿರೋದ್ರಿಂದ ಇದನ್ನ ತೆಗಿದ್ದಾರೆ ಅವ್ರಿಗೆ.
ಮಲ್ಲಾನಾಂ ಅಶನಿಃ ನೃಣಾಂ ನರವರಃ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನೇನ್ ಗೋಪಾಲಾಂ ಸೃಜನೋಸಕಾಂ ಕ್ಷಿತಿಪತಾಂ ಶಾಸ್ತಾಂ ಸ್ವಪಿತ್ರೋ ಶಿಶುಃ ಮೃತ್ಯುರ್ಭೋಜಪತೇಃ ವಿರಾಟ ವಿದುಷಾಂ ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಪರದೇವತೇತಿ ವಿದಿತೋ ರಂಗಂ ಗತಃ ಸಾಗ್ರಜಃ ಅಗ್ರಜಃ ರಂಗಂ ಗತಃ. ಇಲ್ಲೂ ರಂಗ ಪದ ಬರೆದು ತಗೊಂಡಿದ್ದಾರೆ. ಯಾರು ಅಗ್ರಜನಾದ ಬಲರಾಮ ಜೊತೆಯಲ್ಲಿ ಕೃಷ್ಣ ಕರ್ಕೊಂಡ್ಬರ್ತಾರಲ್ಲ ಅವ್ರ ಅಕ್ರೂರ, ಆ ರಂಗ ಅಲ್ಲೊಂದು ಒಂದು ಆ ರಂಗದಲ್ಲೇ ಅವ್ರನ್ನ ಮುಷ್ಟಿರ ಒಂದು ಮೊದಲು ಆನೆ ಇಟ್ಟಿರ್ತಾನೆ. ಅದು ಒಂದ್ ವೇಳೆ ಅವ್ರ ಪ್ಲಾನ್ ಎ ಪ್ಲಾನ್ ಬಿ ನೋಡಿ ಆ ಕಾಲದಲ್ಲಿ ಮಾಡಿಟ್ಟಿದ್ದಾನೆ. ಒಂದ್ ವೇಳೆ ಅದರಿಂದ ಅವ್ರು ತಪ್ಪಿಸ್ಕೊಂಬಿಟ್ಟ ಅಂದ್ರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ, ಆದ್ರೂ ತಪ್ಪಿಸ್ಕೊಂಡ್ರೆ ಇರ್ಲಿ ಅಂತ ಹೇಳಿ ಮುಷ್ಟಿಕ ಚಾಣೂರ ಅವ್ರನ್ನೆಲ್ಲ ಅವರಿಂದ ಅತ್ಯಂತ ಮಹಾ ಘಟಾನ್ಘಟಿಗಳಾದ ಇವರು ಅವ್ರ 9 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಚಾಣೂರ ಮುಷ್ಟಿಕ ಅಂದ ಮೇಲಿಬ್ಬರು ಅವ್ರ ಬಳಗದಲ್ಲಿ ಅಷ್ಟು ತುಂಬಾ ಇನ್ನೂ ಅನೇಕ ಜನರಿದ್ರು, ಅಷ್ಟೇ ಶಕ್ತಿ ಉಳ್ಳವರು. ಅವ್ರನ್ನೆಲ್ಲ ಇಟ್ಟಿರ್ತಾನೆ. ಅದಕ್ಕೆ ಆ ಮಲ್ಲಾನಾಂ ಅಶನಿಹಿ ಭಗವಂತ ಕೃಷ್ಣ ಯಾತರ ಅಂದ್ರೆ ಅವ್ರಿಗೆ ಒಳ್ಳೆ ಶೆಡ್ಯೂಲ್ ತರ ಇದ್ನಂತೆ ತೋರ್ಕೊಂಡಂತೆ ಅವನಿಗೆ. ಯಾಕಂದ್ರೆ ಮಾಡ್ಬೇಕಾದ್ರೆ ಮಲ್ಲಾನಾನ್. ಆಮೇಲೆ ನೃಣಾಂ ನರವರಹ, ಅಲ್ಲಿರುವಂತ ಎಲ್ಲ ಬಿರಲ್ವಯ್ಯೋ ಈ ಚಿಕ್ಕ ಮಕ್ಕಳು ಇಲ್ಲ ಕಂಸ ಬಿಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಅವ್ರಿಗೆ ಮಾಡುವಾಗ ಅವ್ರಿಗೆ ನರವರಹ, ಅವ್ರಿಗೆ ನಾಯಕನಂಗೆ ಕಣ್ಣಂತೆ ಭಗವಂತ ಅವ್ರಿಗೆ. ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನೆ, ಭಗವಂತ ಮೊದಲೇ ಇವನು ಅಲ್ಲಿ ಇದರಲ್ಲೇ ನೋಡಿದೀವಿ ಬೃಂದಾವನದಲ್ಲೇ ಎಲ್ಲಾ 5 ಲಕ್ಷ ಕನ್ನಿಕೆಯರು ಇಲ್ಲೂ ಎಲ್ಲಾ ಮನೆಯಲ್ಲೂ ಇವನು ಇದ್ ಮಾಡ್ತಾರೆ. ಅದರಿಂದ ಇವನು ಮನ್ಮಥನಂತ, ಅಲ್ಲಿರುವ ಮಧುರೆಯಲ್ಲಿರುವ ಸ್ತ್ರೀಯರಿಗೆಲ್ಲ ಇವನನ್ನ ಮನ್ಮಥನಂತೆ ಕಾಣ್ತಾ ಇದ್ದ. ಅವರು ಯಾವ್ಯಾವ ಅಂಶವನ್ನೇ ನೋಡ್ತಾರೆ, ತಮಗ್ ಬೇಕಾದ ಅಂಶವನ್ನ ನೋಡ್ತಾರೆ. ಅವ್ರಿಗೆ ಸ್ಮರೋ ಮೂರ್ತಿಮಾನ್, ಅವ್ರಿಗೆ ಮನ್ಮಥನಂಗೆ ಕಾಣ್ತಾರಂತೆ ಅವ್ರಿಗೆ ಸ್ತ್ರೀಯವರಿಗೆ. ಅದಕ್ಕೆ ಆಮೇಲೆ ಗೋಪಾನಾಂ ಸೃಜನೋ ಸಕಾಂ, ಆ ಗೋಪವರಿಗೆಲ್ಲ ಅವನಿಗೆ ಸೃಜ ಅವರಿಗೆ ಬಂದು ಬಳಗದವ್ರನ್ನ ಅಂತ ಮಾಡ್ತಾರೆ ಕಡೆಗೆ. ಆಮೇಲೆ ಅವನಿಗೆ ಸಕರಾಗಿರ್ತಾನೆ. ಆಮೇಲೆ ಕ್ಷಿತಿಭೃತಾಂ ಶಾಸ್ತ, ಕ್ಷಿತಿಭೃತಾಂ ಅಂತಂದ್ರೆ ಯಾರು ಲೋಕದಲ್ಲಿ ಭೂಮಿಯನ್ನು ಆಳ್ತಾರೋ ರಾಜರು ಅವರಿಗೆ ಶಾಸ್ತ, ಅವರಿಗೆ ಆಜ್ಞೆಯನ್ನು ಮಾಡುವವನಾಗ್ತಾನೆ. ಅದಕ್ಕೆ ಆಮೇಲೆ ಸ್ವಪಿತ್ರೋ ಶಿಶು, ಅಲ್ಲಿರೋರು ನಂದ ದೇವಕಿ ಆ ಕಡೆ ನಂದ ಅವರಿಗೆಲ್ಲ ಇವನು ಶಿಶುವಾಗಿ ಅವ್ರ ಮಕ್ಕಳಾಗೇ ನೋಡ್ತಾರಂತೆ. ಅವನ ಪರತ್ವ ತಿಳಿಯೋದೇ ಇಲ್ಲ, ಮಗು ಅಂತ್ಕೊಂಡಿರ್ತಾರೆ. ಅವರಿಗೆ ಸ್ವಪಿತ್ರೋ ಶಿಶು, ಅವ್ರಿಗೆ ಕಡೆಯವರೆಗೂ ಶಿಶುವಾಗೇ ಕಂಡ ಅವನಿಗೆ. ಅದೇ ತರ ಮೃತ್ಯು ಭೋಜಪತೇ, ಆ ಕಂಸನಿಗೆ ಮೃತ್ಯು ರೂಪದಾಗ ಕಂಡ ಅವನಿಗೆ, ಎಳೆದಾಗ ಅವನಿಗೆ ಮೃತ್ಯುವೇ ಕಂಡ ಅವನಿಗೆ ಭೋಜಪತೇ. ಆಮೇಲೆ ವಿರಾಟ್ ಅವಿದುಷಾಂ, ಆಮೇಲೆ ಅವಿದುಷಾಂ ಅದಕ್ಕೆ ವಿರಾಟ್ ಅವಿದುಷಾಂ, ಯಾರು ಅವನ್ನ ತಿಳ್ಕೊಂಡಿಲ್ವೋ ಅವ್ರಿಗೆ ವಿರಾಟ್ ಸ್ವರೂಪ, ಅವನ ಸ್ವರೂಪದಾಗ ಅವರ್ತಾ ಇರ್ತಾನಂತೆ ಅವನಿಗೆ. ತತ್ವಂ ಪರಂ ಯೋಗಿನ, ಯೋಗಿಗಳು ಯಾರು ನೋಡ್ತಾ ಅವರಿಗೆ ತತ್ವ ಕಾಣ್ತಾರೋ ಅವ್ರಿಗೆ ಆ ಪರಸ್ವರೂಪದಲ್ಲೇ ಅವ್ರಿಗೆ ಕಾಣ್ತಾನಂತೆ ಭಗವಂತ. ಅದಕ್ಕೆ ಆಮೇಲೆ ವೃಷ್ಣೀನಾಂ ಪರದೇವತ, ವೃಷ್ಣಿ ವಂಶದಕ್ಕೆ ಅವನು ನಮ್ಮ ವಂಶದಲ್ಲಿ ಹುಟ್ಟದಂತ ಇವನು ದೇವತೆ ಅಂದ್ಬಿಟ್ಟು ವೃಷ್ಣಿ ವಂಶಕ್ಕೆ ನಮಗೆ ಕುಲಪ್ರಾಯವಾಗಿ ಹುಟ್ಟಿದಾನೆ ಅಂತ ಅವರು ಎಲ್ಲ ಇವನ್ನ ಭಗವಂತನ ಅಂತಾನೆ ಇದ್ ಮಾಡ್ತಾರೆ. ವೃಷ್ಣೀನಾಂ ಪರದೇವತೆ ಇತಿ ವಿದಿತೋ ರಂಗಗತ ಸಾಗ್ರಜ ಆತ ಹೋದ ಅಂತ. ಹಾಗಾಗಿ ಭಗವಂತ ಅವರವರಿಗೆ ಅಭಿಪ್ರಾಯ ಯಾವ ತರ ಇರ್ತೋ ಅಂತ ಹೇಳ್ತಾರೆ. ಅದರಿಂದ ಅವನಿಗೆ ನಷ್ಟವಿಲ್ಲ. ಯಾರ ಮೇಲೆ ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ, ನೀವು ದ್ವೇಷ ಮಾಡಿದ್ರೆ ಅವನು ನಿಮ್ಗೆ ಆ ತರ ಕಾಣ್ತಾನೆ, ನೀವು ಪ್ರೀತಿ ಮಾಡಿದ್ರೆ ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೆ ಅವರವರ ಭಾವನೆ, ಭಾವಯನ್ ಅಂತ ಇಲ್ಲಿ ಪದವನ್ನು ಹಾಕಿದಾರಲ್ಲ, ಅವರವರ ಭಾವನೆ ಯಾವ ತರ ಇರ್ತಾರೋ ಭಗವಂತ ಆ ತರ ತೋರಿಸ್ಕೊಳ್ತಾನೆ. ನಾವು ಅವನ್ನ ಪ್ರೀತಿ ಮಾಡಿದ್ರೆ ಅವನು ಪ್ರೀತಿಯಿಂದ ಇರ್ತಾನೆ, ನಮಗೂ ಅದೇ ತರ ಕಾಣ್ತಾನೆ. ಅತ್ಯಂತ ಯಾರು ಬರ್ತಾರೋ ಆ ತರ ತೊಳ್ಕೊಳ್ತಾ ಕಡೆಗೆ ಅದನ್ನ. ಅದರಲ್ಲಿ ಇದನ್ನು ಹೇಳ್ತಾರೆ, ಈ ಮೇಲೆ ಹೇಳಿದಂತ 10 10 ರಸಗಳನ್ನು ಸಹ ತೋರಿಸ್ಕೊಡ್ತಾರೆ. ಅದಕ್ಕೆ ಇದೇನಪ್ಪ ನವರಸ ತಾನೇ ಇದು 10 ರಸ ಏನಂದ್ರೆ ಸ್ವಾಮಿ ದೇಶಿಕನು ಒಂದು ಆಡ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸೇರಿಸ್ಕೊಂಡಿದ್ದಾರೆ. 10 ರಸವನ್ನು ತೋರಿಸ್ಕೊಡ್ತಾರೆ. ದಶಬಿಹಿ ಅಂತ ಹೇಳ್ಬೇಕಲ್ಲ, ಆ ದಶಬಿಹಿ ಅನ್ನೋದಕ್ಕೆ ಇಷ್ಟೆಲ್ಲ ಅರ್ಥವನ್ನು ಸ್ವಾಮಿ ಆ ಪದದಲ್ಲಿ ಹಾಕಿದ್ದಾರೆ. ಅಲ್ಲಿ ಅವರಿಗೆ ರೂಪವೂ 10 ಕಂಡ ಭಗವಂತ, ರಸವೂ 10 ರಸ ಆತರ ಹೇಳ್ತಾರೆ. ಅದ್ರಲ್ಲಿ ಆಮೇಲೆ ಮಲ್ಲಾನಾಮಶಿ ಅದೇ ತರ ಬರುತ್ತೆ. ಅದಕ್ಕೆ ರೌದ್ರೋದ್ಭುತಶ್ಚ ಶೃಂಗಾರೋ ಹಾಸ್ಯಂ ಧೀರೋ ದಯಾ ತತ ಭಯಾನಕಶ್ಚ ಭೀಭಶ್ಚ ಶಾಂತ ಪ್ರೇಮ ಭಕ್ತಿಕಃ. ಶಾಂತರಸದವರೆಗೆ ನಮಗೆ ತಿಳಿದಿದೆ 9 ರಸ ಎಟ್ಟಿರದ ಮೇಲೆ ಅದು ಎಟ್ಟಿನವೇ ಅಂತಾರೆ. 8 ಆದ್ರೆ ಅದ್ರ ಮೇಲೆ 9 ಶಾಂತಿ ಅದು ಸಹ ಸಿಗುತ್ತೆ ಅಂತ ಅಲ್ಲಿ ಹೇಳ್ತಾರಲ್ಲ. ಹಾಗೆ ಸ್ವಾಮಿ ಇಲ್ಲಿ ಇನ್ನೊಂದು ಹೇಳ್ತಾರೆ, ಪ್ರೇಮ ಭಕ್ತಿಕಃ, ಪ್ರೇಮ ಅನ್ನೋ ಒಂದು ರಸವನ್ನು ಸೇರಿಸ್ಕೊಂಡ್ಬಿಟ್ರು. ಆ ಭಕ್ತಿಯವರಿಗೆ ಭಕ್ತಿ ಉಳ್ಳವರಿಗೆ ಪ್ರೇಮ ರಸವನ್ನು ಕೊಡ್ತಾನೆ. ಹಾಗಾಗಿ 10 ರಸ, ದಶದ 10 ರಸವನ್ನು ಉಂಟು ಮಾಡ್ತಾನೆ ಭಗವಂತ ಅವನ ಭಕ್ತರಿಗೆ ಅಂದ್ಬಿಟ್ಟು
ಅದನ್ನು ಸಹ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ. ಇದರಲ್ಲಿ ಆಮೇಲೆ ಹೇಳ್ತ ಕಡೆಗೆ ಆಮೇಲೆ ಆ ದಶದಾ ನಿರ್ವರ್ತಯನ್ ಅಂದ್ 10 ತರಹ ನಾಟಕವನ್ನ ಭಗವಂತ ಭೂಮಿ ಮೇಲೆ ಆಡ್ತಾನೆ. ಇಲ್ಲೆಲ್ಲ ಆಡಿದ್ರು ಸಹ ಅವನೇನ್ ಮಾಡ್ತಾನೆ, ಎಲ್ಲಿ ಆಡ್ತಾನೆ, ರಂಗೇ ಧಾಮನಿ ಅಂದ್ಬಿಟ್ಟು. ಇಲ್ಲಿ ದಶಾವತಾರ ಸ್ತೋತ್ರ ಸನ್ನಿಧಿನಲ್ಲಿ ನೋಡಿ ಅವರಿಗೆ ಆ ಕೂಡಲೇ ಎಲ್ಲ ಆದಾಗ ಹಾಡ್ಕೊಂಡು ಬರ್ತಾರೆ ಅವರು. ದಶಾವತಾರ ಸನ್ನಿಧಿಗೆ ಅವ್ರ ಸ್ವಾಮಿ ಹೋಗಿರ್ಬೇಕಾದ್ರೆ ಅವ್ರಿಗೆ ಹಾಗೆ ಎಲ್ಲ ಕಾಣ್ತಾನೆ, ಅವ್ರು ಹಾಗೆ ಒಂದ ಹಾಡ್ಕೊಂಡು ಬರ್ತಾರೆ. ಆ ತರ 10 ಶ್ಲೋಕಗಳು ಬಂದಿದ್ದು. ಅದು ಕೂತ್ಕೊಂಡು ರಚನೆ ಮಾಡ್ಬೇಕು ಮಾಡಿದ್ದಲ್ಲ, ಭಗವಂತನೇ ಅವ್ರ ಬಾಯಿಂದ ಬರೆಸ್ದ ಅಂದ್ಬಿಟ್ಟು. ಅದಕ್ಕೆ ಆ ರಂಗೇ ಧಾಮನಿ, ಆ ರಂಗೇ ಅನ್ನೋದು. ಈ ರಂಗ ಯಾವ್ದಪ್ಪ, ಧಾಮನಿ ಅನ್ವಾಗ ಎಲ್ಲ ಶ್ಲೇಷ ಸ್ವಾಮಿ ಮಾಡೋದು. ಶ್ರೀರಂಗ ಅನ್ನೋ ಧಾಮದಲ್ಲಿ ಅಂತ ಒಂದು, ಅದು ಅವ್ರ ದಶಾವತಾರ ಸನ್ನಿಧಿಯಲ್ಲಿ ಅಂತ. ಅವನಿಗೆ ರಂಗ ನಾಟ್ಯರಂಗ, ಈ ಧಾಮನಿ ಇಡೀ ಧಾಮವೇ ನಾಟ್ಯರಂಗ ಅವನಿಗೆ. ಇಡೀ ಪ್ರಪಂಚವೇ ನಾಟ್ಯರಂಗ ಅಂದ್ರೆ ಈ ಪ್ರಪಂಚದ ನಾಟ್ಯರಂಗದಲ್ಲಿ ಅಂತ ಒಂದರ್ಥ, ಶ್ರೀರಂಗದಲ್ಲಿ ಅಂತ ಇನ್ನೊಂದರ್ಥ. ಎರಡರ್ಥ ತಗೋಬಹುದು ಅದಕ್ಕೆ. ಲಬ್ಧ ನಿರ್ಭರ ರಸೈಹಿ ಅಂದ್ಬಿಟ್ಟು ಅಧ್ಯಕ್ಷಿತ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ರಿಗೂ ಏನಪ್ಪಾ ಸಿಗುತ್ತೆ ಅಂತ ಅಧ್ಯಕ್ಷದ ನೋಡ್ತಾ ಇದಾರಲ್ಲ, ಅಲ್ಲಿ ನೋಡುವಂತಹ ಇರ್ಲಿ, ಅಲ್ಲಿರುವಂತಹ ನಮ್ಮ ಆಯ್ವಾರ್ಗಳೇ ಆಗ್ಲಿ, ಇಲ್ಲ ಈ ತರ ಅವನ ಭಕ್ತಿ ಇರುವಂತ ಪ್ರೇಕ್ಷಕರೇ ಆಗ್ಲಿ, ಅವ್ರಿಗೆ ಲಬ್ಧ ನಿರ್ಭರ ರಸೈಹಿ ಅಂತ. ಲಬ್ಧ ಅಂದ ಸಿಕ್ಕಿದಂತ, ಪಡೆದುಕೊಂಡಂತಹ. ನಿರ್ಭರ ರಸೈಹಿ, ನಿರ್ಭರ ಅಂದ್ರೆ ಪರಿಪೂರ್ಣ ಅಂತ. ಅಂದ್ರೆ ಭರ ಒಂದು ತುಂಬಿರೋದು ಅಂತ. ಇನ್ನು ತುಂಬಕ್ ಸಾಧ್ಯವಿಲ್ಲ. ಈ ಒಂದು ಪಾತ್ರೆಯಲ್ಲಿ ನೀರು ತುಂಬಿದ್ರೆ ಮೇಲ್ವರೆಗೆ ಬರುತ್ತೆ, ಅದಾದ್ಮೇಲೆ ಕೆಳಗಡೆ ಚೆಲ್ಲುತ್ತಲ್ಲ, ಅದನ್ನ ನಿರ್ಭರ. ಇನ್ನು ತುಂಬಕ್ ಅದರಿಂದ ನಿರ್ಭರ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಒಂದರ್ಥ ಅಂದ್ರೆ ಪರಿಪೂರ್ಣವಾದ ರಸವನ್ನ ಯಾರು, ಭಾವುಕೈಹಿ ಅಧ್ಯಕ್ಷಿತೈಹಿ. ಆ ಭಾವುಕೈ ಪದ ಬಹಳ ಮುಖ್ಯವಾದದ್ದು. ಯಾರು ಭಗವಂತನ ಭಾವುಕರಾಗಿ ಇದನ್ನ ನೋಡ್ತಾರೋ ಅನುಭವಿಸ್ತಾರೋ ಅವ್ರಿಗೆ ಲಬ್ಧ ನಿರ್ಭರ ರಸೈಹಿ, ಭಗವಂತ ಪರಿಪೂರ್ಣವಾದ ರಸವನ್ನ ಕೊಡ್ತಾನೆ ಅವನಿಗೆ. ರಸೋ ವೈಸಃ ರಸಗೃಹ್ಯೇವಾಯಂ ಲಬ್ಧ್ವಾನಂದಿ ಭವತಿ ಓಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಅಂತ ಶ್ರುತಿನಲ್ಲಿ ಬರುತ್ತೆ. ಅವನೇ ರಸವಲ್ಲವೇ. ರಸೋ ವೈಸ ಅವಧಾರಣ ವೈ ಅನ್ನೋದು. ರಸೋ ವೈಸ ರಸಗೃಹ್ಯವಾಯಂ ಲಬ್ಧ್ವಾ ಆನಂದಿ ಭವತಿ. ಅವನು ಈ ರಸವನ್ನ ಪಡ್ಕೊಂಡು ಭಗವಂತ ಆನಂದ ಬರುತ್ತೆ. ಆಮೇಲೆ ಏಷಕ್ಕೇವಾನಂದ ಯಾತಿ, ಅವನ್ ತನಗೆ ಮಾತ್ರ ಇಟ್ಕೊಳ್ಳುವಂತೆ. ಏಷ ಏವಹ ಆನಂದ ಯಾತಿ, ಆನಂದವನ್ನ ಇನ್ನವರಿಗೆ ಉಂಟು ಮಾಡ್ತಾನೆ. ಆನಂದ ಯಾತಿ ಅಂದ್ರೆ ತಾನು ಆನಂದ ಪಡ್ತಾನೆ, ಆನಂದವನ್ನು ಉಂಟು ಯಾರಿಗೆ, ಲಬ್ಧರ್ ಭಾವುಕೈಹಿ. ಯಾರು ಭಾವುಕ ಇರ್ತಾರಲ್ಲೋ, ಅಧ್ಯಕ್ಷಿತೋ ಭಾವುಕೈಹಿ, ಭಾವುಕರಾಗಿರ್ತಾರೋ ಭಗವಂತನಲ್ಲಿ, ಅವರಿಗೆ ಪರಿಪೂರ್ಣವಾದ ಅದನ್ನು ಸಹ ಅವನು ಕೊಡ್ತಾನೆ ಅಂತ ಒಂದರ್ಥ. ಇನ್ನೊಂದರ್ಥ ಏನಂದ್ರೆ ನಿರ್ಭರ. ನಿರ್ಭರ ಅಂತಂದ್ರೆ ಭರ ಅಂದ್ರೆ ಭಾರ. ಭರಕ್ಕೆ 2-3 ಅರ್ಥ ಇದೆ. ಭರ ಅಂದ್ರೆ ಭಾರ, ಭಾರ ಇಲ್ಲದ್ದು ನಿರ್ಭರ. ಯಾವಾಗ ಪ್ರಪನ್ನರು ಭಗವಂತನಲ್ಲಿ ಶರಣಾಗತಿ ಮಾಡ್ತಾರೋ ಅವರು ನಿರ್ಭರರಾಗ್ತಾರೆ. ಇಲ್ಲಿ ಯಾರಿಗೆ ನಿರ್ಭರ ಅವರಿಗೆ ನಿರ್ಭರ ಅಂದ್ರೆ ಯಾರು ಪ್ರಪನ್ನರು ಭಗವಂತ. ಇಲ್ಲಿ ಎಲ್ಲರೂ ಸಹ ಭಗವಂತ 10 ವಿಧವಾದ ನಾಟಕವನ್ನು ಮಾಡ್ತಾನೆ. ಈ ಪ್ರಪನ್ನರು ಒಂದೇ ನಾಟಕ, ನಾವುಗಳೆಲ್ಲ ಮಾಡೋದು ಒಂದೇ ನಾಟಕ. ಶರಣಾಗತಿಯನ್ನು ಒಂದು ನಾಟಕವನ್ನು ನಾವು ಆಡ್ತೀವಿ. ನಾವು ಮಾಡುವ ಒಂದು ಪಾತ್ರಾಭಿನಯಕ್ಕೆ ಭಗವಂತ 10 ವಿಧ, ದಶದಾ ಅಂತ ಹೇಳ್ತವಲ್ಲ, 10 ವಿಧವಾದಂತಹ ಇದರಲ್ಲಿ ಅವತಾರಗಳಲ್ಲಿ ಬರುವಂತಹ ರಸವನ್ನು, ಪರಿಪೂರ್ಣ ರಸವನ್ನ ಅವನ ಲಬ್ಧ ಉಂಟು ಮಾಡ್ತಾನೆ. ಭಗವಂತನಲ್ಲಿ ಶರಣಾಗತರಾದ್ರೆ ನಾವು ಮಾಡುವ ಒಂದು ನಾಟಕ ಅದು. ಆ ಪಾತ್ರಕ್ಕೆ ಭಗವಂತ ತನ್ನ 10 ಅವತಾರಗಳಲ್ಲಿ ಮಾಡುವ ಏನು ರಸ ಪರಿಪೂರ್ಣ ರಸವಿರುತ್ತೋ ಆ ರಸವನ್ನ ಸಹ ಭಗವಂತ ಅವರಿಗೆ ಕೊಡ್ತಾನೆ ಅನ್ಬಿಟ್ಟು ಅಂತ ಅದಕ್ಕೇನಂದ್ರೆ ಭಾವುಕೈಹಿ. ನಾವು ಭಾವುಕರಾಗಿರುವ ಭಗವಂತನಲ್ಲಿ ಎಲ್ಲರಿಗೂ ಸಾಧ್ಯವೋ ಸಾಧ್ಯ. ಯಾಕಂದ್ರೆ ಸ್ವಾಮಿ ಅನುಭವಿಸಿದಾರೆ ಹೇಳ್ತಾ ಇದ್ದಾರೆ. ಅದರಿಂದ ಭಾವುಕೈಹಿ ಭಾವುಕರಾಗಿರ್ಬೇಕು. ಭಾವುಕತನದಿಂದ ನೋಡಿದ್ರೆ ಆ ರಸವನ್ನ ಈಗಲೂ ಉಂಟು ಮಾಡ್ತಾನೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರಯತ್ನ ಪಡ್ಬೇಕು ನಾವು ಅಷ್ಟೇ. ಅದಕ್ಕೆ ಅದನ್ನ ಯಾವ ತರ ಯದ್ಭಾವೇಶು ಪೃಥಕ್ ವಿದೇಶು ಅನುಗುಣ ಅಂತ. ಯದ್ಭಾವೇಶು, ಆ ಯದ್ಭಾವೇಶು ಅನ್ನೋದು ಭಗವಂತನ ಇದಕ್ಕೆ ಭೂಮಿಕಾಗೂ ಅರ್ಥ ಆಗುತ್ತೆ. ಆಯಾಯ ಭೂಮಿಕೆಯಲ್ಲಿ ಬರುವ ಭಾವ. ಯದ್ಭಾವೇಶು ಪೃಥಕ್ ವಿದೇಶು ಅನುಗುಣ ಅಂತ.
ಆಯಾಯ ಪೃಥಕ್ ವಿದೇಶ ಅಂದ ಬೇರೆ ಬೇರೆಯ ಅವತಾರಗಳಲ್ಲಿ ಬೇರೆ ಬೇರೆಯ ವೇಷವನ್ನ ಭಗವಂತ ಇದೆಲ್ಲ ವೇಷ ತಾನೆ ಅದಕ್ಕೆ ಅದನ್ನ ಹೇಳ್ತಾನೆ. ಆ ಬೇರೆ ಬೇರೆ ವೇಷವನ್ನು ಹಾಕ್ಬೇಕಾದಂದ್ರೆ ಆಯಾಯ ವೇಷಕ್ಕೆ ಉಂಟಂತಹ ಇದು ಅದಕ್ಕುಂಟಂತಹ ರಸ ಅದಕ್ಕೆ ಪೃಥಕ್ ಪೃಥಕ್. ಮತ್ಸ್ಯ ಅವತಾರದಲ್ಲಿ ಉಂಟಾಗುವ ರಸ ಕೂರ್ಮದಲ್ಲಿ ಬೇರೆ ಇರುತ್ತೆ, ಅದರಲ್ಲಿ ನರಸಿಂಹ ಅವತಾರದಲ್ಲಿ ಬೇರೆ ಇರುತ್ತೆ, ರಾಮಾವತಾರ ಕೃಷ್ಣ ಅವತಾರ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಪೃಥಕ್ ವಿದೇಶು ಅದು ಯದ್ಭಾವೇಶು. ಆ ಭಾವೇಶು ಭಾವುಕೈಹಿ ಆ ಎರಡು ಬಹಳ ಮುಖ್ಯವಾದ ಪದಗಳು. ಇಲ್ಲಿ ಯಾರು ಭಾವುಕರಾಗಿರ್ತಾರೋ ಅವರ ಭಾವನೆ ಇದೆಯಲ್ಲ, ಆ ಭಾವನೆಗೆ ಅನುಗುಣವಾಗಿ ಆ ಭಾವವುಳ್ಳವರು, ಇವನು ಬೇರೆ ಭಾವದಿಂದ ಭಗವಂತ ಇರ್ತಾನೆ, ಅವರವರಿಗೆ ಆ ಭಾವವುಳ್ಳವರಿಗೆ ಅದೇ ತರ ಅನುಗುಣಾನ, ಅವರ ಭಾವಕೈಗೆ ಅನುಗುಣಾನ, ಅದಕ್ಕೆ ಅವರಿಗೆ ಸಮೀಪ. ಹೇಗೆ ನಾವು ಮಾಡ್ಬೇಕಾದಂದ್ರೆ ಯಾಗವನ್ನ ತಪಸ್ಸನ್ನೆಲ್ಲ ಮಾಡ್ಬೇಕಾದ್ರೆ ಎಷ್ಟು ದೀರ್ಘ ಮಾಡಿದ್ರೆ ಲೋಕಗಳು ಬರುತ್ತೆ, ತುಂಬಾ ಅತಿಯ ಮಾಡಿದ್ರೆ ತಪೋಲೋಕದವರೆಗೂ ಹೋಗ್ಬೋದು. ಅದು ಅವರ ತೀವ್ರತೆ ಮೇಲೆ ಸಿಗುತ್ತೆ. ಅದನ್ನ ಹೇಳ್ತಾರೆ ಅನುಗುಣಾನ್ ಭಾವೇಶು ಅನುಗುಣಾನ್. ಯಾವ ತರ ತೀವ್ರತೆ ಮಾಡ್ತಾರೋ ಆ ತರ ಫಲ. ಎಷ್ಟು ತೀವ್ರತೆಯ ತಪಸ್ ಮಾಡ್ತಾರೋ ಅಷ್ಟು ಫಲ ಸಿಗುತ್ತೆ. ಆ ಫಲ ಅನ್ನೋದು ಅವರ ತೀವ್ರತೆ ತಪಸ್ಸಿಗೆ ಅನುಗುಣವಾಗಿರುತ್ತೆ. ಕಮ್ಮಿ ತಪಸ್ ಮಾಡಿದ್ರೆ ಕಮ್ಮಿ ಫಲ, ಹೆಚ್ಚು ತಪಸ್ ಮಾಡಿದ್ರೆ ಹೆಚ್ಚು ಫಲ. ಅದೇ ತರ ಅನುಗುಣಾನ್ ಇದು ಯದ್ಭಾವೇಶು. ಅದಕ್ಕೆ ಆ ಭಾವಗಳಿಂದ ಭಗವಂತ ಮಾಡ್ತಾನೆ, ಅವನು ಪರಿಪೂರ್ಣನಾಗಿರ್ತಾನೆ, ಎಲ್ಲವನ್ನು ಇರ್ತಾನೆ. ಅದಕ್ಕೆ ಅದರಿಂದ ಇಲ್ಲಿ ಸ್ವಯಂ ಬಿಭ್ರತಿ. ಅದಕ್ಕೆ ತಾನೇ ಸ್ವಯಂ ಸಾಕ್ಷಾತ್ ಭಗವಂತನೇ ಬಿಭ್ರತಿ ಕಡೆಗೆ ಇದು ಹೇಗೆ ಮಾಡ್ತಾನಪ್ಪ ಅಂದ್ರೆ ಅವ್ರು ಹೇಳ್ತಾ ಇದಕ್ಕೆಲ್ಲ ಈ ಪೃಥಕ್ ವಿದೇಶ ಒಂದಕ್ಕೆ ಅನೇಕ ಭಗವದ್ಗೀತೆಯಲ್ಲಿ ಶ್ಲೋಕವನ್ನು ಬರ್ತದೆ, ಅದನ್ನ ಹೇಳ್ತೀನಿ ನಿಮ್ಗೆ. ಅದಕ್ಕೆ ಮೇಲಿನ ಅರ್ಥ ಮಾಡೋಕ್ಕೆ ಅದಕ್ಕೆ ಸ್ವಯಂ ಬಿಭ್ರತಿ. ಏಕೆ ಬೇರೆಯವ್ರಿಗಾದ್ರೆ ಒಬ್ಬರು ಅವ್ರಿಗೆ ನಾಟಕದಲ್ಲಿ ಇದ್ರೆ ಇಲ್ಲಿ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ, ಅಲ್ಲಿ ಅವನಿಗೆ ಇದರಲ್ಲಿ ಭಗವಂತ ಅವನೇ ನಾಯಕ, ಅವನೇ ಎಲ್ಲವೂ. ಆ ಡೈರೆಕ್ಟರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಅದು ಸಹ ಸೂತ್ರಧಾರ ಅಂತ ಸಂಸ್ಕೃತದಲ್ಲಿ. ಸೂತ್ರಧಾರದ ಡೈರೆಕ್ಟರ್ ಅಂತ ಇವಾಗ ಹೇಳ್ತೀವಲ್ಲ, ಅದು ಸೂತ್ರಧಾರನು ಅವನೇ, ನಾಟಕ ಮಾಡೋನು ಅವನೇ, ಬಣ್ಣ ಹಾಕೊಳ್ಳೋನು ಅವನೇ. ಇವಂದೇನಂದ್ರೆ ಬೇಕಿಯವ್ರು ನಾವೆಲ್ಲ ನಾಟಕ ಮಾಡೋಕೆ ಬಣ್ಣವನ್ನು ಹಾಕೋಬೇಕು. ಮನುಷ್ಯರು ಒಬ್ಬ ರಾಜನ್ ತರ ಕಿರೀಟ ಆಡ್ಬೇಕು, ಅವನ್ನೆಲ್ಲ ಇಟ್ಕೊಂಡು ಎಲ್ಲ ಮಾಡಿ ಟಿವಿ ಇಟ್ಕೋಬೇಕು, ಬಣ್ಣವನ್ನು ಅದೇ ತರ ಮಾಡ್ಬೇಕು. ಭಗವಂತನಿಗೆ ಅದರ ವಿರುದ್ಧ ಅಂತೆ. ಅವೊಂದು ಬಹಳ ಮಹತ್ತಾದ ಇದು ಅವತಾರ ಎಲ್ಲವೂ ಸಹ. ಅವನು ಏನ್ ಮಾಡ್ತಾನಂತ ಅದನ್ನ ಮರೆಸ್ಕೊಳ್ತಾನಂತೆ. ಆ ಮರೆಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ, ತನ್ನ ಸಂಕಲ್ಪ ಮಾಡಿ ಪ್ರಕೃತಿಯ ಮಾಯೆಯಿಂದ ನಮಗೆ ತಿಳಿದೇ ಇರ್ಬೇಕಾದ್ರೆ ಅಂತ ಇಲ್ಲಿ ಇದು ಮಾಡ್ಬೇಕಾದ್ರೆ ಹೇಳ್ತಾ ಅದಕ್ಕೆ ಭೂಮಿಕಾಂ ನಿರ್ವರ್ತೇನೆ ಅಂದ್ರೆ ಭಗವಂತನ ಅಜಹತ್ ಸ್ವಭಾವ ಅಂತ ನಿಮ್ಗೆ ಪೀಠಿಗೆಯಲ್ಲಿ ಹೇಳಿದೆ. ಭಗವಂತನ ಸ್ವಭಾವ ಯಾವತ್ತೂ ಬಿಡೋದಿಲ್ಲ. ಭಗವಂತನ ಸ್ವಭಾವ ಏನು, ಭೂಮ, ಅತ್ಯಂತ ಮಹತ್ತಾಗಿರೋನು. ಅದು ನಮ್ಗೆಲ್ಲ ಈಗ ಮತ್ಸ್ಯಾವತಾರ ಮತ್ಸ್ಯದಂಗೆ ಕಾಣ್ತಾನೆ, ಕೂರ್ಮದಂಗೆ ಕಾಣ್ತಾನೆ, ರಾಮದಲ್ಲಿ ರಾಮ ಕೃಷ್ಣ ನಮ್ಮ ಆಕಾರದಲ್ಲೇ ಇರ್ತಾರೆ ಅವರು. ಆ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಈ ತರ ಇದ್ರು, ಅದೇ ತರ ಇರ್ತಾರೆ. ಮತ್ತೆ ಹೇಗೆ ಅವನು ಭೂಮ ಅಂತ ದೊಡ್ಡವನು ಅಂದ್ರೆ ಅವನು ಶ್ರಮ ಪಡ್ತಾನಂತೆ. ಭಗವಂತ ಸ್ವಾಮಿ ಹೇಳ್ತಾರೆ ದೇಶಗಳು ಇದರಲ್ಲಿ, ಅವನು ಯಾತಕ್ಕೆ ಶ್ರಮ ಪಡ್ಬೇಕು ಅಂದ್ರೆ ತನ್ನ ಇದನ್ನ ಕಮ್ಮಿ ಮಾಡ್ಕೊಳಕ್ ಶ್ರಮ ಪಡ್ಬೇಕಂತೆ. ನಾವು ಮೇಕಪ್ ಮಾಡ್ಕೊಳಕ್ ಶ್ರಮ ಪಟ್ರೆ ತನ್ನ ಇದನ್ನ ಕಮ್ಮಿ ಮಾಡ್ಕೊಳಕ್ಕೆ ಭಗವಂತ ಶ್ರಮ ಪಡ್ಬೇಕಂತೆ. ಅವನು ಶ್ರಮ ಪಟ್ಟು ನಮಗೆ ನಮ್ಮ ತರಾನೇ ಇರೋ ತರ ಅವನ್ ಕಷ್ಟ ಇರೋದು ಅವನಿಗೆ ಆಗೋದಿಲ್ಲ. ಅಜಹತ್ ಸ್ವಭಾವನು ಅದನ್ನ ಮರೆ ಮಾಚ್ತಾನೆ, ತನ್ನ ಸಂಕಲ್ಪದಿಂದ ಮರೆ ಮಾಚಿ ಕಷ್ಟಪಟ್ಟು ಬರುತ್ತೆ. ನಾವು ನೋಡೋಕೇನು ಗೊತ್ತಾಗಲ್ಲ. ಭಗವಂತ ಕೃಷ್ಣ ನೋಡಿದ್ರೆ ಅವನು ಆ ಭೂಮನಾಗೆ ಇರ್ತಾನೆ, ನಮ್ಮ ಕಣ್ಣಿಗೆ ಚಿಕ್ಕ ಕೃಷ್ಣ ಕಾಡ್ತಾನೆ. ವಾಮನ ಅಂತೂ ಅತ್ಯಂತ ಕುಳ್ಳ, ಆದ್ರೆ ಅವನು ತ್ರಿವಿಕ್ರಮ ಆದ್ರೆ ಕಾಣೋ ನಮಗ್ ವಾಮನಾಗಿ. ಅದನ್ನ ಕಡೆಗೆ ಆ ತ್ರಿವಿಕ್ರಮ ಹೇಗಾದ್ರೆ ಅವನೇನ್ ಬೆಳಿಲಿಲ್ಲ, ಅವನ ನಿಜತ್ವವನ್ನು ತೋರಿಸ್ದ ಅಷ್ಟೆ. ಅವನಿದ್ದಿದ್ದೇ ತ್ರಿವಿಕ್ರಮನಾಗಿ ವಾಮನನಾಗಿ ತೋರ್ಕೊಂಡ, ಬೆಳೀತಾನೆ ಅಂತ ನಮ್ಮ ಕಣ್ಣಿಗೆ ದೊಡ್ಡದಾಗೋ ತರ ಕಾಣ್ತು, ತನ್ನ ನಿಜ ಸ್ವರೂಪವನ್ನು ತೋರಿಸ್ಕೊಂಡ ಅಂತಷ್ಟೇ. ಇಲ್ಲಿ ಅದು ಯದ್ಭಾವೇಶು ಆ ಭಾವಕ್ಕೆ ಪೃಥಕ್ ವಿದೇಶ ಅನುಗುಣ. ಒಂದೊಂದು ನಾಟಕಕ್ಕೆ ಪಾತ್ರಗಳಿಗೆ ಏನು ಅನುಗುಣ ಆಗಿ ಆ ತರ ತನ್ನ ಸ್ವಭಾವವನ್ನ ಭಗವಂತ ಸರಿ ಮಾಡ್ಕೊಳ್ತಾನೆ. ಅದಕ್ಕೆ ಯಾರು ಮಾಡ್ತಾರಪ್ಪ, ಅದಕ್ಕೆ ಸ್ವಯಂ ಬಿಭ್ರತಿ. ಅವ್ನಿಗೆ ಯಾರು ಮುಂದಿನ ಶ್ಲೋಕದಲ್ಲಿ ಅದ್ಭುತವಾಗಿ ಬರುತ್ತೆ, ಮತ್ಸ್ಯಾವತಾರದಲ್ಲಿ ಬರ್ಬೇಕಾದ್ರೆ ಎಲ್ಲೂ ಅವನೇ ಮಾಡ್ಕೋಬೇಕು. ಅವ್ನಿಗೆ ಯಾರಿದ್ದಾರೆ ಎಲ್ಲೋ, ಅದಕ್ಕೆ ಸ್ವಯಂ ಬಿಭ್ರತಿ. ಆದರೆ ಅವನ ಜೊತೆಯಲ್ಲಿ ಯದ್ಧರ್ಮೈರಿಹ ಧರ್ಮಿಣಿ ವಿಹರತೆ ನಾನಾ ಕೃತಿರ್ನಾಯಿಕ. ಆ ಸ್ವಯಂ ಬಿಭ್ರತಿ ಅನ್ನೋದು ನಾನಾ ಕೃತಿರ್ನಾಯಿಕ ಆಗು ಸೇರುತ್ತೆ. ಆ ದಶದ ಅನ್ನೋದು ನಾನಾ ಕೃತಿರ್ನಾಯಿಕ ಆಗು ಸೇರುತ್ತೆ. ದಶದ ಭೂಮಿಕಾಂ ನಿವರ್ತಯನ್ನೇ ಭಗವಂತ. ಅದೇ ತರ
ತಾಯಿಯು ಸಹ ದಶದ ನಾಯಿಕ ನಾನಾಕೃತಿ ನಾಯಿಕ ನಿವರ್ತಯನ್ನೇ, ಅವಳ ನಾಯಿಕೆಯಾಗಿ ಹತ್ತತ್ತು ಆ ದಶಾದ ಅನ್ನೋದು ತಾಯಿಗೂ ಅನ್ವಯ ಅವಳು ಸಹ ಹತ್ತತ್ತು ಮಾಡ್ತಾಳೆ. ಯಾಕೆಂದ್ರೆ ಯದ್ಧರ್ಮಿಣಿ ಧರ್ಮಿಣಿ ವಿಹರ, ಅದಕ್ಕೆ ಅವಳು ಧರ್ಮಿಣಿ ಆದ್ರೆ ಅದರಿಂದ ಅವಳು ಧರ್ಮಿಣಿ ಆ ವಿಹರ ಎಂದ್ರೆ ಒಬ್ಬ ಪತಿವ್ರತೆಯ ಆ ಧರ್ಮಿಣಿಯ ಏನಪ್ಪ ಸ್ವಭಾವ ಅಂದ್ರೆ ಛಾಯಾಮೇವ ಅನುಗತ ಅಂತ ಹೇಳ್ತಾರೆ. ಅವರ ಯಾರು ಇವ್ರು ಹೇಳ್ಬೇಕಾದಂದ್ರೆ ಛಾಯೆ ತರ ನೀನು ಇರ್ತಾಳೆ ಸೀತೆ ಅಂತ. ಅದೇ ತರ ಕಾಡಿಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ಹೇಳಿಲ್ವ, ನಾನು ನಿನಗೆ ಬೇರೆ ನಾನು ನಿನ್ನ ಛಾಯೆ ತರ ಇರ್ತೀನಿ ಅನ್ಬಿಟ್ಟು ಅಂತ. ಆ ಛಾಯಾಗೆ ಇಲ್ಲಿ ಹೇಳ್ತಾರೆ. ಇದಕ್ಕೆ ಇಲ್ಲಿ ಛಾಯೆ ಯಾವ ತರಪ್ಪ ಅಂದ್ರೆ ನಮಗಿರುವ ಛಾಯ ಅಂದ್ರೆ ನೆರಳು. ನಮ್ಮ ನೆರಳು ಬಂದ ಅಂದ್ರೆ ನೆರಳಿಗೆ ಅದಕ್ಕೆ ಜೀವ ಇಲ್ಲ. ಅದಕ್ಕೆ ಆ ನೆರಳಿಗೆ ನಾವು ಏನು ಕಟ್ಟುಪಡಿ ಮಾಡೋಕ್ಕಾಗಲ್ಲ. ಯಾವ ಒಂದು ಬರಬೇಡ ಅಂತ ಹೇಳಿ ನಮ್ಮ ಮಾತು ಕೇಳೋದಿಲ್ಲ. ಅದು ಎಲ್ಲಿ ಹೋದ್ರೂ ಬರುತ್ತೆ, ಅದನ್ನ ನಿಯಂತ್ರಣ ಮಾಡೋ ಸಾಧ್ಯವಿಲ್ಲ. ಅದೇ ತರ ಇಲ್ಲಿ ತಾಯಿಗೂ ಸಹ ಭಗವಂತ ನೀ ಬರಬೇಡ ಅಂತ ನಿಯಂತ್ರಣ ಮಾಡೋ ಸಾಧ್ಯವಿಲ್ಲ. ಆದ್ರೆ ಒಂದೇ ವ್ಯತ್ಯಾಸ ಏನಂದ್ರೆ ನಮಗೆ ಬೀಳುವ ಛಾಯೆಗೆ ನಿರ್ಜೀವವಾದದ್ದು, ಇಲ್ಲಿ ಸಜೀವವಾದ ಛಾಯೆ, ಅದೊಂದೇ ವ್ಯತ್ಯಾಸ. ಇಲ್ಲಿ ಅದಕ್ಕೆ ಹೇಳ್ತಾರೆ ವಿಹರತೆ ಧರ್ಮಿಣಿ ವಿಹರತೆ ಅನ್ಬೇಕಾದ್ರೆ ಆ ಧರ್ಮಿಣಿ ವಿಹರತೆ ಅನ್ಬೇಕಾದ್ರೆ ಸಜೀವ ಉಳ್ಳದ್ದು ಅಂತ. ಅವಳು ಸಹ ವಿಹರತೆ, ಭಗವಂತನ ಜೊತೆ ತಾಯಿಯೂ ಸಹ ವಿಹಾರವನ್ನು ಮಾಡ್ತಾಳಂತೆ. ಅವಳು ಸಹ ನಾನಾ ಕೃತಿರ್ನಾಯಿಕ, ಭಗವಂತ ಹೇಗೆ ನಾನಾ ವೇಷವನ್ನು ಧರಿಸ್ತಾಳೋ ಆ ಇದಕ್ಕೆ ಅನುಗುಣವಾಗಿ ತಾನೂ ಸಹ ವೇಷವನ್ನು ಧರಿಸ್ತಾಳೆ. ಮತ್ಸ್ಯವಾಗಿದ್ರ ಮತ್ಸ್ಯ ವೇಷದಲ್ಲೇ ಇರ್ತಾಳೆ, ಕೂರ್ಮ ಆದ್ರೆ ಕೂರ್ಮದಲ್ಲೇ ಅದೇ ತರ ಅವಳು ಸಹ ಆ ವೇಷವನ್ನು ಧರಿಸ್ತಾಳೆ. ಆಯಾ ಇದಕ್ಕೆ ಅನುಗುಣವಾಗಿರುತ್ತೆ. ವಾಮನನಾಗಿದ್ದಾಗ್ಲೂ ಸಹ ಹೃದಯದಲ್ಲಿದ್ಲು, ಕಡೆಗೆ ಅವನು ಕೃಷ್ಣಾಜನವನ್ನು ಮುಚ್ಕೊಂಡ ಅಂತ ಭಾಗವತದಲ್ಲಿ ಬರುತ್ತೆ. ಕೃಷ್ಣಾಜನವನ್ನು ಮುಚ್ಕೊಂಡ ಭಗವಂತ ಲೋಕಕ್ಕೆ ತಿಳಿದೇ ಇರಲಿ ಅನ್ಬಿಟ್ಟು ಅಂತ. ಹಾಗಾಗಿ ಇದನ್ನ ಈ ಈ ಎಲ್ಲವೂ ಸಹ ಈ ಪದಗಳನ್ನ ಸ್ವಾಮಿ ಹಾಕಿರೋದು ಅದನ್ನ ಹೇಳ್ತಾರೆ. ಇದು ಕೆಲವು ಇದರಲ್ಲಿ ಇವರು ಸಂಸ್ಕೃತದಲ್ಲಿ ಅಂತೂ ಬಹಳ ವಿಶೇಷವಾದ ಅರ್ಥಗಳನ್ನು ತೋರಿಸಿದ್ದಾರೆ. ಅದನ್ನು ಕೆಲವೊಂದು ಮಾತ್ರ ನಿಮ್ಗೆ ಹೇಳ್ತೀನಿ. ಅರ್ಧ ಇಲ್ಲ ನಾ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಯಾವುದು ಭಾಗವತದಲ್ಲಿ ಕೇಳ್ತಾರೆ, ಕೋವೇತ್ತಿ ಭೂಮನ್ ಭಗವನ್ ಪಾರಮತ್ಯ ಯೋಗೇಶ್ವರ ವೈಚರ ಇತಿ ಭವತ ಸ್ತ್ರೀಲೋಕ್ಯಾಮ್ ಅಂದ್ಬಿಟ್ಟು ಅಂತ. ಭಗವಂತನ ಅವನು ಭೂಮನ್ ಆತ, ಅವನು ಭೂಮ ಇರ್ತಾರಲ್ಲ, ಅವನು ಯಾರು ತಿಳಿತಾರೆ ಅನ್ಬಿಟ್ಟು ಅಂತ. ಅವನ ಭೂಮತ್ವವನ್ನ ಎಲ್ರಿಗೂ ತೋರಿಸ್ಕೊಳ್ಳಲ್ಲ. ಅವನು ಆ ಭೂಮತ್ವವನ್ನ ಯಾರಿಗೆ ತಿಳಿಸ್ತಾರೆ, ಯಾರು ಅವನಿಗೆ ಅತ್ಯಂತ ಪ್ರಿಯ ಆಗಿರ್ತಾರೋ, ಅತ್ಯಂತ ಭಕ್ತರಾಗಿರ್ತಾರೋ, ಭಾವುಕದಿಂದ ಭಗವಂತ ಧ್ಯಾನ ಮಾಡ್ತಾರೋ ಅವರಿಗೆ ಮಾತ್ರ ಅವನು ಭಗವಂತ ತನ್ನ ಇದನ್ನ ತೋರಿಸ್ಕೊಳ್ತಾರೆ. ಅದಕ್ಕೆ ಅವರು ರಾಷ್ಟ್ರದಲ್ಲಿ ಸ್ವಾಮಿ ಇದನ್ನ ಹೇಳ್ತಾರೆ. ಅದಕ್ಕೆ ಯಸ್ಯಾಸೋ ಭಜತೆ ಕದಾಚಿತ್ ಅಜಹದ್ ಭೂಮ ಸ್ವಯಂ ಭೂಮಿಕಾಂ ಅಂತ. ಅವನು ಎಲ್ಲವನ್ನೂ ಸ್ವಯಂ ಭೂಮಿಕಾಂ ತಾನೇ ನಿವರ್ತನೆ ಮಾಡ್ತಾನಂತೆ. ಅದಕ್ಕೆ ಎಲ್ಲದು ಕದಾಚಿತ್ ಯಾವ ಒಂದು ಕಾಲದಲ್ಲೂ ಅಜಹದ್ ಭೂಮ, ಅವನ ಭೂಮತ್ವವನ್ನ ಯಾವತ್ತೂ ಅದು ಹೋಗೋದೇ ಇಲ್ಲ. ಭೂಮತ್ವ ಅಜಹತ್ ಅಂತ ಹೋಗೋದೇ ಇಲ್ಲ. ಕದಾಚಪಿ ಅಜಹತ್, ಆ ಭೂಮತ್ವ ಯಾವಾಗಲೂ ಹೋಗಲ್ಲ. ನಮ್ಗೆ ಕಾಣದೇ ಇರ್ಬೋದು, ಅದರಿಂದ ಎಲ್ಲವನ್ನೂ ಸಹ ತೋರಿಸ್ಕೊಡ್ತಾನೆ ಅವನು ಅಂದ್ಬಿಟ್ಟು ಅಂತ. ಕಡೆಗೆ ಅದನ್ನ ಇದಕ್ಕೆ ಇನ್ನೊಂದು ಇವರು ಒಂದು ಅದ್ಭುತವಾಗಿ ಭಗವಂತನ ಇದಕ್ಕೆ ತೋರಿಸ್ಕೊಡ್ತಾರೆ. ಅದಕ್ಕೆ ಅವನ್ನ ಅವಾಗ ಶ್ರುತಿಯಲ್ಲಿ ಬರುವಂತಹ ಇದನ್ನ ಭಗವಂತನ ತೋರಿಸ್ಕೊಡ್ತಾರೆ. ಅದಕ್ಕೆ ಅದರಲ್ಲಿ ಶ್ರುತಿನಲ್ಲಿ ತಾನೇ ಪ್ರಶ್ನೆ ಹಾಕೊಳ್ಳೋದು, ಪ್ರಶ್ನೆಯನ್ನು ಹಾಕಿ ಉತ್ತರವನ್ನು ಕೊಡುತ್ತೆ. ಅದಕ್ಕೆ ಅವಾಗ ಅದಕ್ಕೆ ಯಾರು ಅದಕ್ಕೆ ಅವನು ಕಿಮ್ ಬ್ರಹ್ಮನ ಯಾರು ಕಿಂ ಬ್ರಹ್ಮ ಕಿಮಾಸೀತ್ ಎಲ್ಲವನ್ನು ಕೇಳಿಕೊಂಡು ತಾನೇ ಹೇಳುತ್ತೆ. ಅದಕ್ಕೆ ಬ್ರಹ್ಮವನಂ ಯಾವ ಕಿಂ ವೃಕ್ಷ, ಇವನಿಗೆ ತಕ್ಷ ಅಂತ ಹೇಳ್ತೆ. ಇಲ್ಲಿ ಸ್ವಾಮಿ ತಕ್ಷ ಪದವನ್ನು, ತಕ್ಷ ಅಂದ್ರೆ ಕೆತ್ತವನು ಅಂತ ಅರ್ಥ. ಅಂದ್ರೆ ಎಲ್ಲವನ್ನೂ ಸಹ ರೂಪಿಸವನು, ಈ ಲೋಕವನ್ನೇ ಅವನೇ ಅಂದ್ರೆ ಹೇಗೆ ಒಬ್ಬ ಬಡಗೆ ಆದವನು ಇಲ್ಲ ಶಿಲ್ಪಿ ಆದವನು, ಬಡಗೆ ಆದವನು ಮರವನ್ನ ಕೆತ್ತಿ ಒಂದು ರೂಪವನ್ನು ವಿಗ್ರಹವನ್ನು ಮಾಡ್ತಾನೋ, ಇಲ್ಲ ಶಿಲ್ಪಿ ಆದವನು ಕಲ್ಲನ್ನ ಕೆತ್ತಿ ವಿಗ್ರಹವನ್ನು ಮಾಡ್ತಾನೋ, ಹಾಗೆ ಭಗವಂತ ಅವನು ಅದನ್ನ ತಾನು ಈ ಲೋಕವನ್ನೇ ಸೃಷ್ಟಿ ಮಾಡ್ತಾನೆ. ಅವನೇ ಒಬ್ಬ ಶಿಲ್ಪಿ. ಅವನು ಆ ಶಿಲ್ಪಿಯನ್ನು ಅವಾಗ ಹೇಳ್ತಾನೆ. ಅದಕ್ಕೆ ಯಾವ ಮರದಿಂದ ಕೆತ್ತದ ಅಂತ ಹೇಳ್ತಿಗೆ ಬ್ರಹ್ಮವನಂ ಬ್ರಹ್ಮಸ ವೃಕ್ಷ ಆಸೀತ್, ಇದು ವನವೇ ಬ್ರಹ್ಮ. ಯಾವ ವನದಲ್ಲಿ ಯಾವ ಇದರಲ್ಲಿ ಮರದಲ್ಲಿ ಮಾಡ್ದ ಅಂತ ಪ್ರಶ್ನೆಯನ್ನು ಹಾಕೊಂಡು ಇದು
ವನವೇ ಬ್ರಹ್ಮವನ, ಆ ವೃಕ್ಷವು ಬ್ರಹ್ಮವೃಕ್ಷದ ಆಸೀತ್, ಬ್ರಹ್ಮವನಂ ಬ್ರಹ್ಮಸ ವೃಕ್ಷ ಆಸೀತ್ ಅಂದ್ಬಿಟ್ಟು ತಾನೇ ಶ್ರುತಿಯಾಗುತ್ತೆ ಅದಕ್ಕೆ. ಅವನು ಭಗವಾನ್ ನಿಷ್ಠ ತಕ್ಷುಹು ಅಂತ, ತಕ್ಷುಹು ಅಂದ್ರೆ ಕೆತ್ತವನು, ಭಗವಾನ್ ಅವನೇ ನಿಷ್ಠ, ಅದರಲ್ಲಿ ನಿರತನಾಗಿರ್ತಾನೆ ಯಾವಾಗ್ಲೂ. ನಿಷ್ಠ ತಕ್ಷುಹು, ಯಾವಾಗ್ಲೂ ನಿರತನಾಗಿರ್ತಾನೆ ಅಂತ ಅಂದ್ರೆ ನಮಗೆ ಲೋಕದಲ್ಲಿ ಅವತಾರಗಳು ಆ ಕಾಲದಲ್ಲಿ ಮುಗೀತು ಅಂತ ಅನ್ಕೊಳ್ತೀವಿ. ಕೃಷ್ಣಾವತಾರ ಮುಗೀತು, ರಾಮಾವತಾರ ಮುಗೀತು, ಕಲ್ ಮುದ್ದೆ ಬರುತ್ತೆ ಅನ್ಬಿಟ್ಟು ಅಂತ. ಇಲ್ಲಿ ಸ್ವಾಮಿ ಹೇಳ್ತಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ, ಭಗವಂತ ಎಲ್ಲ ಕಾಲದಲ್ಲೂ ಒಂದು ನಾಟಕವನ್ನ ಮಾಡ್ತಾನೇ ಇರ್ತಾನಂತೆ, ವೇಷವನ್ನು ಪರಿಗ್ರಹಣ ಮಾಡ್ಕೊಂಡೇ ಇರ್ತಾನಂತೆ. ಯಾತಕ್ಕೆ ಅಂದ್ರೆ ಕೇವಲ ಆಶ್ರಿತರ ಉದ್ಧಾರಕ್ಕೋಸ್ಕರ ಮಾಡ್ಕೊಡ್ತಾನೆ ಇರ್ತಾನೆ ಅದಕ್ಕೆ. ಹಾಗಾಗಿ ಭಗವಂತ ಅವನೇ ತಕ್ಷುಹು, ಅವನೇ ಅವನು ಅಂದ್ರೆ ಎಲ್ಲವೂ ಅವನೇ. ಶ್ರುತಿಯಲ್ಲಿ ಹೇಳಿದಾಗೆ ಅವನೇ ತಾನೇ ಮರ, ತಾನೇ ಕೆತ್ತುವವನು, ಅವನೇ ಕೆತ್ತಾನೆ ಲೋಕವನ್ನು, ಅನಂತ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ, ತಾನೇ ಕೆಡವುತ್ತಾನೆ, ಲಯವನ್ನು ಮಾಡ್ತಾನೆ, ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ ಕಡೆಗೆ. ಅವಾಗ ಇದಕ್ಕೆ ಈ ಪೃಥಕ್ವೇನ ಅನ್ಬೇಕದ ಅಂದ್ರೆ ಇಲ್ಲಿ ಇವರೊಂದು ಅದ್ಭುತವಾದಂತ ಒಂದು ಇದನ್ನ ಹೇಳ್ತಾರೆ ಕಡೆಗೆ. ಅವ್ರು ಹೇಳ್ತಾರೆ ಕಡೆಗೆ ಬಹುಧಾ ಪೃಥಕ್ವೇನ ಜಗದಾಕಾರೇಣ ವಿಶ್ವ ಪ್ರಕಾರಮವಸ್ಥಿತಂ ಮಾಮೇಕಂ ಏತಾಂ ಉಪಾಸತೆ ಅಂದ್ಬಿಟ್ಟು ಅಂತ ಇದರಲ್ಲಿ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು 9ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ಪೃಥಕ್ ವಿಧಾನ್ ಭಾವಾನ್ ಸ್ವಯಂ ಬಿಭ್ರತಿ ಎನ್ನುವಾಗ ನಾನು ಅದಿಲ್ಲ, ಭಾಷಿಕಾರರು ಅದಕ್ಕೆ ಅರ್ಥ ಮಾಡಿರೋದು. ಅದಕ್ಕೆ ಆ ಶ್ಲೋಕ ಏನಪ್ಪಾ ಅಂದ್ರೆ 9ನೇ ಅಧ್ಯಾಯದಲ್ಲಿ ಬರುತ್ತೆ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋ ಮುಖಂ ಅಂದ್ಬಿಟ್ಟು ಭಗವಂತ ನೇರ ಹೇಳ್ತಾನೆ. ಅದೇ ಜ್ಞಾನಯಜ್ಞೇನ ಚ, ಜ್ಞಾನಯಜ್ಞದಿಂದ ಅಪಿಚ ಅನ್ಯ, ಕೆಲವರು ಬೇರೆ ಅಂದ್ರೆ ಜ್ಞಾನಯಜ್ಞ ಆಗ್ಬೇಕಲ್ಲ, ಜ್ಞಾನಯಜ್ಞದಿಂದ 30 ಬ್ರಹ್ಮವಿದ್ಯೆ ಅಲ್ಲ, ಅಪಿಚ ಅನ್ಯ ಇದರಿಂದ ಯಜಂತಹ ಅಂದ್ರೆ ಯಜಂತಹ ಅಂದ್ರೆ ಇಲ್ಲಿ ಯಜ ಅಂದ್ರೆ ಯಜ ಪೂಜಾಯಾಮ್ ಅಂತ, ಯಜ ಅಂದ್ರೆ ಯಜ್ಞ ಮಾಡೋದು ಅಂತ ಆಗುತ್ತೆ. ಯಜ ಪೂಜಾಯಾಮ್ ಅಂದ್ರೆ ಧ್ಯಾನ ಉಪಾಸನೆ ಅದರಿಂದ ಆಗುತ್ತೆ. ಯಜಂತೆ ಮಾಂ ಉಪಾಸತೆ, ಯಾರು ಧ್ಯಾನವನ್ನು ಮಾಡ್ತಾರೋ ಇಲ್ಲ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಏಕತ್ವೇನ ಪೃಥಕ್ವೇನ ಅಂತ ಅಲ್ಲಿ ಬರುತ್ತೆ. ಭಗವಂತ ಹೇಳ್ತಾನೆ ಒಂದೊಂದಾಗಿಯೂ ಪೃಥಕ್ವೇನ ಅನೇಕವಾಗಿಯೂ ಬಹುಧಾ ವಿಶ್ವತೋಮುಖಂ, ನನ್ನ ಅನೇಕ ವಿಶ್ವಮುಖ ಮಾಡುವಾಗ ಬೇರೆ ಬೇರೆಯಾಗಿ ಬರುವಾಗ ಅನ್ನುವಾಗ ಇಲ್ಲಿ ಮೇಲ್ ನೋಡ್ಬೇಕಾದ್ರೆ ಏನಾಗುತ್ತೆ, ಏಕತ್ವೇನ ಪೃಥಕ್ತ್ವೇನ ಮಾ ಉಪಾಸತೆ ಅಂತ ಇದರಲ್ಲಿ ಶಂಕರಾಚಾರ್ಯ ಮಾಡ್ಬೇಕಾದ್ರೆ ಆತರ ಅರ್ಥ ಮಾಡಿದ್ದಾರೆ. ಇಲ್ಲಿ ಭಾಷ್ಯಕಾರ ಮಾಡ್ಬೇಕಾದ್ರೆ ಅದು ಸರಿಯಾಗಿ ಹೊಂದೋದಿಲ್ಲ ಅನ್ಬಿಟ್ಟು ಇವ್ರು ಬೇರೆ ತರ ಮಾಡ್ತಾರೆ. ಮೇಲ್ನೋಟ್ರೆ ನಮಗೆ ಅರ್ಥವೇ ಗೊತ್ತಲ್ಲ, ಏನು ಒಂದಾಗಿ ಮಾಡಿದೇನೋ ಹೆಚ್ಚು ಮಾಡಿದೇನೋ ಅಂದ್ರೆ ಇಲ್ಲಿ ಅದ್ಭುತವಾಗಿ ತೋರಿಸ್ಕೊಳ್ತಾರೆ. ಅದನ್ನ ಹೇಳ್ತಾರೆ. ಅದಕ್ಕೆ ಏತದುಕ್ತಂ ಭವತಿ, ಭಗವಂತ ಹೇಳದ್ನಲ್ಲ ಏಕತ್ವೇನ ಪೃಥಕ್ತ್ವೇನ ಬಹುಧಾ ಅಂತ ಹೇಳ, ಅದಕ್ಕೆ ಹೇಳ್ತಾರೆ ಇದು ಭಾಷ್ಯಕಾರರ ಮಾತಿದು. ಭಗವಾನ್ ವಾಸುದೇವ ಏವ ನಾಮರೂಪ ವಿಭಾಗ ಅನರ್ಹಾದಿ ಸೂಕ್ಷ್ಮ ಚಿದಚಿದ್ ವಸ್ತು ಶರೀರ ಸನ್ ಸತ್ಯ ಸಂಕಲ್ಪೋ ವಿವಿಧ ವಿಭಕ್ತ ನಾಮರೂಪ ಸ್ಥೂಲ ಚಿದಚಿದ್ ವಸ್ತು ಶರೀರಸ್ಯಾಂ ಇತಿ ಸಂಕಲ್ಪ್ಯ ಸ ಏಕ ಏವ ದೇವತಿರ್ಯಂ ಮನುಷ್ಯ ಸ್ಥಾವರಾಖ್ಯ ವಿಚಿತ್ರ ಜಗಚ್ಛರೀರಃ ಅವತಿಷ್ಠತೆ ಇತ್ಯ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಮಧ್ಯಾಹ್ನ ಗೊತ್ತಿಲ್ಲ. ಸ ಏಕ ಏವಃ ದೇವತಿರ್ಯಂ ಮನುಷ್ಯ ಸ್ಥಾವರಾಖ್ಯ ವಿಚಿತ್ರ ಜಗಚ್ಛರೀರಃ ಅವತಿಷ್ಠತೆ ಇತ್ಯನುಸಂಧಾನಾಶ್ಚ ಮಾಂ ಉಪಾಸತೆ ಇತಿ. ಆ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಅನ್ನುವಾಗ ಒಂದಾಗಿಯೂ ಬೇರೆ ಬೇರೆಯಾಗಿಯೂ ಅಂತ ಅರ್ಥ ತಗೋಬಾರ್ದು. ಯಾಕಂದ್ರೆ ಒಂದಾಗಿದ್ರೆ ಬೇರೆ ಬೇರೆ ಆಗಿರೋ ಸಾಧ್ಯವಿಲ್ಲ, ಬೇರೆ ಬೇರೆ ಆಗಿದ್ರೆ ಒಂದಾಗಿರೋ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಅರ್ಥ ಇದಕ್ಕೆ ಅಂದ್ರೆ ತೋರಿಸ್ಕೊಡ್ತಾರೆ. ಏನಂದ್ರೆ ಭಗವಾನ್ ವಾಸುದೇವ, ಇಲ್ಲಿ ಭಗವಂತ ಅವನು ನೇರವಾಗಿ ಕೃಷ್ಣನ ಹೇಳ್ದ, ವಾಸುದೇವ ಅವನು ಹೇಳಿದಾನೆ. ಮಾಂ ಉಪಾಸತೆ ಮಾಂ ಅಂತ ನೇರವಾಗಿ ಹೇಳ್ಕೊಡೋದ್ರಿಂದ ಭಗವಾನ್ ವಾಸುದೇವ, ಅದರಲ್ಲೇ ಸಂದೇಹ ಇಲ್ಲ. ಅವನು ನಾಮರೂಪ ವಿಭಾಗ ಅನರ್ಹ, ಅವನಿಗೆ ಯಾವ ಈ ತರ ನಾಮ ರೂಪ ವಿಭಾಗ ಮಾಡೋರಿಗೆ ಅನರ್ಹ, ಅದೆಲ್ಲ ನಮಗ್ ಮಾತ್ರ. ಅವನೇ ನಾಮರೂಪ ಕರವಾಣಿ ಭಗವಂತ ಹೇಳ್ತಾನೆ ತವರ ಅವನಿಗಿಲ್ಲ, ಅದು ಅವನಿಗೆ ಅನರ್ಹನಾದವನು. ಅವನು ಅತಿ ಸೂಕ್ಷ್ಮ ಚಿತ್ ವಸ್ತು ಶರೀರ ಸನ್ನೆ, ಅತ್ಯಂತ ಸೂಕ್ಷ್ಮವಾದ ಅಚಿತ್ ವಸ್ತುಗಳಲ್ಲಿ ಶರೀರದ ಅಂತರ್ಯಾಮಿ ಆಗಿರ್ತಾನಲ್ಲ ಅವನು ಸನ್ನೆ. ಆದ್ರೂ ಸಹ ಸತ್ಯ ಸಂಕಲ್ಪ, ಅವನ ಸತ್ಯ ಸಂಕಲ್ಪದಿಂದ ವಿವಿಧ ವಿಭಕ್ತ ನಾಮರೂಪ ಸ್ಥೂಲ ಚಿತ್ ವಸ್ತು ಶರೀರಸ್ಯಾಮಿತಿ,
ಅವತಾರ ಅವನು ಸೂಕ್ಷ್ಮವಾಗಿದ್ದು ಎಲ್ಲರಲ್ಲೂ ಇದ್ದು ಲೋಕವನ್ನೆಲ್ಲ ಆವರಿಸ್ಕೊಂಡಿದ್ರು ಸಹ ಅವನು ತನ್ನ ಸಂಕಲ್ಪದ ಮೂಲಕ ಸ್ಥೂಲ ರೂಪವನ್ನು ಅವತಾರಕ್ಕೆ ತಗೋತಾನ. ಆ ಥರ ಸ್ಥೂಲ ಚಿತ್ ವಸ್ತು ಶರೀರಸ್ಯ ಚಿತ್ ವಸ್ತುಗಳ ಮೂಲಕ ಶರೀರದಿಂದ, ಯಾಕಂದ್ರೆ ಇದನ್ನ ಮರಗಳನ್ನ ಹೇಳ್ತೀವಲ್ಲ, ಮರ ಅದು ಅಚಿತ್ತು, ಅದು ಸಹ ಭಗವಂತನೇ. ನೈಮಿಷಾರಣ್ಯ ಕಾಡೆ ಭಗವಂತ ಅಂತ ಹೇಳ್ತೀವಿ ನಾವು. ಆ ಥರ ಶರೀರಸ್ಯ ಇತಿ ಸಂಕಲ್ಪ ಸ ಏಕ ಏವ ದೇಹ, ಅವನೊಬ್ಬನೇ ದೇವನೇ ಅವನು. ಅದೇ ತರ ಅಂದ್ರೆ ಪೃಥಕ್ತ್ವೇನ ಇದ್ರೂ ಸಹ ಅವನು ಒಬ್ಬನೇ ಅವನು. ಯಾಕಂದ್ರೆ ಅವನು ದೇವ ತಿರ್ಯಂಗ್ ಮನುಷ್ಯ, ಅವನೇ ದೇವ ಮನುಷ್ಯ ತಿರ್ಯಕ್ ಸ್ಥಾವರ. ಈ ತರ ವಿಚಿತ್ರ ಜಗಚ್ಚ, ಈತ ಅನೇಕವಾದ ಶರೀರವನ್ನ ಪಡ್ಕೊಂಡಿದ್ದಾನೆ. ಆಯಾ ಶರೀರಗಳಲ್ಲಿ ಇರ್ಬೇಕಾದ್ರೆ ಪೃಥಕ್, ಆದ್ರೆ ಯಾರು ಅವನ್ ಪೃಥಕ್ ಅಲ್ಲ, ಒಬ್ಬನೇ. ಈಗ ಎಲ್ಲರೀಗ ನಮ್ಮಲ್ಲಿ ನಿಮ್ಮಲ್ಲಿ ಪ್ರಾಣಿಗಳಿರೋನು ಒಬ್ಬನೇ. ಈಗ ಪ್ರಾಣಿಗಳು ಬೇರೆ, ಮನುಷ್ಯರು ಬೇರೆ, ದೇವರು ತಿರ್ಯಂಗ್ ಬೇರೆ ಬೇರೆ ಇದ್ರು ಸಹ ಅವನೊಬ್ಬನೇ. ಅವತಿಷ್ಠತೆ ಇತ್ಯ, ಆ ತರ ಎಲ್ಲರಲ್ಲಿಯೂ ಅನೇಕ ಪೃಥ ವಿಧವಾಗಿ ಇದಾನೆ ಅಂತ ನನ್ನನ್ನ ಮಾಂ ಉಪಾಸತೆ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಡ್ತಾರೆ ಕರೆಗೆ. ಅದಕ್ಕೆ ಇಲ್ಲಿ ಈ ಅದ್ಭುತವಾಗಿ ಸ್ವಾಮಿ ಇದಕ್ಕೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ಅನ್ವಯವನ್ನ ಏನಂತ ಅನ್ವಯ ಅಂತ ಅವ್ರು ಹೇಳ್ತಾರೆ. ಈ ತರ ಏಕತ್ವೇನ ಪರಗತ್ವೇನ ಉಪಾಸತೆ ಅನ್ವಯವಲ್ಲ ಅದು. ಅವಾಗ ಹೇಳ್ತಾರೆ ಹೇಗೆ ಅಂದ್ರೆ, ಆ ಬಹುದಾ ಇರೋದ್ರಿಂದ ಅದಕ್ಕೆ ಹೇಗಂದ್ರೆ ಅವಾಗ ಭ್ರಾಂತಿ ಆಗುತ್ತೆ. ಅದರಿಂದ ಯಾವ ತರ ಮಾಡ್ಬೇಕು ಅಂತ ಅವ್ರು ತೋರಿಸ್ಕೊಳ್ತಾರೆ. ಅದಕ್ಕೆ ಅವರು ಅದಕ್ಕೆ ಹೇಳ್ತಾರೆ ವಾಸುದೇವ ಶಬ್ದ ಅಂತ ಹಾಕಿದ್ದಾರಂದ್ರೆ ವಾಸನಾಥ್ ಯಾಕೆ ಭಾಷ್ಯಗಾರರು ವಾಸುದೇವ ಶಬ್ದ ಹಾಕೋದು ಅಂತ ಇಲ್ಲಿ ತೋರಿಸ್ಕೊಳ್ತಾರೆ. ವಾಸನಾಥ್ ವಾಸುದೇವಸ್ಯ ಅಂತ ಎಲ್ಲಾ ಇದರಲ್ಲೂ ಇರೋದ್ರಿಂದ ವಾಸುದೇವ, ನಮ್ಮಲ್ಲಿ ನಿಮ್ಮಲ್ಲಿ ಭೂಮಿಯಲ್ಲಿ ವಿಶ್ವದಲ್ಲಿ ಮರಗಳಲ್ಲಿ ಗಿಡಗಳಲ್ಲಿ, ಅದರಿಂದ ಅದರಿಂದ ಭಗವಾನ್ ವಾಸುದೇವ ಅಂತ ಪದವನ್ನ ಭಾಷ್ಯಕಾರರು ಹಾಕಿದ್ರು. ಅದಕ್ಕೆ ಇಲ್ಲಿ ಏನು ಅಂದ್ರೆ ಹೇಳ್ತಾರೆ, ಅದಕ್ಕೆ ಎಲ್ಲವೂ ಸಹ ಭಗವಂತನ ಹೇಳ್ದಲ್ಲ, ಏಕತ್ವೇ ಸತಿ ನಾನತ್ವಂ ನಾನತ್ವೇ ಸತಿ ಏಕತ್ವಂ ಅಂತ. ಭಗವತ್ವನ ನಾನಾತ್ವ ಅಂತ ತಗೊಂಡ್ರೆ ಏಕತ್ವೇ, ಏಕತ್ವೇ ಸತಿ ಏಕತ್ವ ಅಂತ ತಗೊಂಡ್ರೆ ಅಂದ್ರೆ ನಾನತ್ವ ರೂಪವುಳ್ಳಂತ ಭಗವಂತನ ಏಕತ್ವ. ಇಲ್ಲಿ ನಾನತ್ವ ರೂಪವುಳ್ಳ ಭಗವಂತನ ಏಕತ್ವವನ್ನ ಮಾಂ ಉಪಾಸತೆ ಅಂತ ಅರ್ಥ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿ ಅದನ್ನ ಅನ್ವಯವನ್ನ ಇವರು ತೋರಿಸ್ಕೊಟ್ಟಿದ್ದಾರೆ ಅದನ್ನ. ಹಾಗಾಗಿ ಎರಡು ಏಕತ್ವವಾಗಿ ಮಾಡ್ತಾರೆ ಅಂತ ತಗೋಬಾರ್ದು ಅದಕ್ಕೆ. ಅದರಿಂದ ಏಕಸ್ಯೈವ ಸರ್ವ ಶರೀರತ್ವೇನ ಮಾಂ ಉಪಾಸತೆ, ಇಷ್ಟೆಲ್ಲ ಇದು ಏಕತ್ವೈವ ಶರೀರ ಮಾಂ ಉಪಾಸತೆ, ನನ್ನ ಒಬ್ಬನೇ ಅನ್ಕೊಂಡು ಉಪಾಸನೆ ಮಾಡ್ತಾರೆ. ಅನೇಕ ರೀತಿಯ ಉಪಾಸನೆ ಇರ್ಬೋದು. ಎಲ್ಲರೂ ನಾನು ಅನೇಕ ಎಲ್ಲರಲ್ಲೂ ಆತ್ಮವಾಗಿದ್ದೀನಿ ಎಲ್ಲ ಆಗಿದ್ದೀನಿ ಅಂತ ನನ್ನ ಏಕತ್ವವನ್ನೇ ಉಪಾಸನೆ ಮಾಡ್ತಾರೆ, ಬಹುತತ್ವವನ್ನು ಉಪಾಸನೆ ಮಾಡೋದಿಲ್ಲ ಅಂದ್ಬಿಟ್ಟು ಹೇಳಿದ್ರು ಅಂದ್ಬಿಟ್ಟು ಅಂತ ಇದು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಪೃಥಕ್ ವಿದೇಶ್ ಬಹುಗುಣಾನ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಏಕತ್ವವನ್ನ ತೋರಿಸೋದಕ್ಕೆ ಅಲ್ಲಿ ತಾವೇ ಮಾಡಿದಂತ ವ್ಯಾಖ್ಯಾನ ಚಂದನ್ನ ತೋರಿಸೋದಕ್ಕೆ ಇಲ್ಲಿ ಸ್ವಾಮಿ ಆ ಪದವನ್ನು ಇಲ್ಲಿ ಹಾಕಿದ್ದಾರೆ ಅಂತ ಇವರು ಅದ್ಭುತವಾಗಿ ಅದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದನ್ನ ಕರೆಗೆ. ಆಮೇಲೆ ಇನ್ನೊಂದು ಇದಕ್ಕ ತುಂಬಾ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಬ್ರಹ್ಮಸೂತ್ರ ವಿಷಯನ ತಗೊಂಡಿದ್ದಾರೆ. ಅದೆಲ್ಲ ಹೇಳ್ತಾ ಹೋದ್ರೆ ಇದು ಒಂದಕ್ಕೆ 4 ಕ್ಲಾಸ್ ಹೋಗುತ್ತೆ. ಅದರಿಂದ ಅಷ್ಟೆಲ್ಲ ಇದೆ, ಅನೇಕ ಕ್ಲಾಸ್ಗಳನ್ನ ನಿಮ್ಗೆ ಅದೆಲ್ಲ ಹೇಳಿದ್ದೀನಿ. ಅದಕ್ಕೆ ಎಲ್ಲವನ್ನೂ ಸಹ ಅದಕ್ಕೆ ಹೇಳ್ತಾರೆ. ಅದೇ ತರ ಅವರ ಕಡೆಗೆ ಇಲ್ಲಿ ಭಾವುಕಾಮ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಒಂದು ಇವರು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಭಾವುಕರಾದವರಿಗೆ ಭಗವಂತ ತೋರಿಸ್ಕೊಡ್ತಾರೆ ಅಂತ ಹೇಳಿದ್ವಲ್ಲ, ಅದಕ್ಕೆ ಇಲ್ಲಿ ಪಾದುಕಾಶಾಸ್ತ್ರದ ಒಂದು ಶ್ಲೋಕವನ್ನು ಅದ್ಭುತವಾಗಿ ಇವರು ವೀರರಾಘವ ಅವರು ತಗೊಂಡಿದ್ದಾರೆ. ಅವರು ಅದರಲ್ಲಿ ಕಡೆ ಪದ್ಧತಿನಲ್ಲಿ ಮುಗಿಬೇಕಾದ್ರೆ ಸಂತರ್ಶನಂಗ ಮುಂಚೆ 2 ಬರುವ ಹೇಳ್ತಾರೆ, ಭಜಸಿ ಮನಸಿ ನಿತ್ಯಂ ಭೂಮಿಕಾಂ ಭಾವನಾಖ್ಯಂ ಅಂತ ಅವರೇ ಪಾದುಕಾಶದಲ್ಲಿ. ಅದರಲ್ಲಿ ಭಜಸಿ ಮನಸಿ ನಿತ್ಯಂ ಭೂಮಿಕಾಂ ಭಾವನಾಖ್ಯಂ. ಇಲ್ಲಿ ಅವರು ಹೇಳ್ತಾರೆ, ಒಂದು ಜಾಮದಲ್ಲಿ 1000 ಶ್ಲೋಕವನ್ನ, ಒಂದಲ್ಲ ಎರಡಲ್ಲ. ಇದನ್ನ ಹೇಳೋದಕ್ಕೆ ಕಷ್ಟ, ಬರೀಬೇಕಲ್ಲ. ಹೇಳೋದು ಹೇಗೆ ಸಾಧ್ಯ? ಒಂದೇ ಜಾಮದಲ್ಲಿ ಯೋಚನೆ ಮಾಡಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರಂತೆ, ಭಜಸಿ ಮನಸ್ಸೆ ನಿತ್ಯಂ ಭೂಮಿಕಾಂ ಭಾವನಾಖ್ಯಾಂ. ಆ ತಾಯಿಯ ಭಗವಂತನ ಪಾದುಕೆ ಇದೆಯಲ್ಲ, ಆ ಪಾದುಕೆಯ ಭಾವನಾಖ್ಯಾಂ, ಮನಸ್ಸಿನಲ್ಲಿ ಭಾವನೆ ಬಂದ್ಬಿಡ್ತಂತೆ ಅವರಿಗೆ. ಯಾವಾಗ ಮನಸ್ಸಿಗೆ ಅವರ ಭಾವನೆ ಬಂತೋ ಪಾದುಕೆಯೇ ಇದೆಲ್ಲ ಮಾಡ್ತು ಅಂತ ಸ್ವಾಮಿ. ನಾನೇನ್ ಮಾಡಿದ್ದಲ್ಲ ಅಂದ್ಬಿಟ್ಟು ಅದ್ಭುತವಾಗಿ ನೈಚಾಸನ ಮಾಡ್ಕೊಳ್ತಾರೆ. ಆ ಭಗವಂತನ ಇಲ್ಲದೆ ಇದ್ರೆ ಇಷ್ಟು ಚಿಕ್ಕ ಸಂದಲ್ಲಿ ಹೇಗೆ ಸಾಧ್ಯ ಅಂತ. ಎಲ್ಲ ಬಂತು, ಎಲ್ಲವೂ ತಾನೇ ಕೈ ಹಿಡಿದು ಬರೆಸ್ತಾರೆ ಅನ್ನೋ ತರ ಹಾಗೇ ವೇಗವಾಗಿ ಹೋಗ್ಬಿಡ್ತದು. ಒಂದೇ ಒಂದು ಜಾಮದಲ್ಲಿ 1000 ಶ್ಲೋಕ ಬರೆಯೋದು ಕವಿ ಇದಲ್ಲ. ಅದನ್ನ
ಭಜಸಿ ಮನಸಿ ಮಿಥ್ಯಾಂ ಭೂಮಿಕಾಂ ಭಾವನಾಕ್ಯಂ. ಅದಕ್ಕೆ ಭಾವಿನ್ಯಾಂ ಕಡೆಗೂ ಭಾವಿನ್ಯಾದೇಶ ಕಡೆಗೂ ಶ್ಲೋಕದಲ್ಲಿ ಬರುತ್ತೆ. ಆ ಭಾವನೆ ಬಹಳ ಮುಖ್ಯವಾದದ್ದು. ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಶುಭ ಮಾತು ಅನ್ನೋದು ಹೇಳ್ತಾರೆ. ಶುಭಂ ಆತು ಅನ್ನೋದಕ್ಕೆ, ಶುಭಂ ಅನ್ನೋದು ಭಗವಂತನ ನಿತ್ಯ ಮಂಗಳ ವಿಗ್ರಹಕ್ಕೂ ಶುಭಂ ಅಂತ ಹೆಸರು, ಅದಕ್ಕೂ ಶುಭ ಅಂತ ಹೆಸರು. ಅದಕ್ಕೆ ಶುಭ ವಿಗ್ರಹಂ. ಅದಕ್ಕೆ ಭಗವಂತನ ಶುಭ ಮಂಗಳ ಶುಭಕರವಾದ ಮಂಗಳ ವಿಗ್ರಹ ಇದೆಯಲ್ಲ, ಜೀವಮಂಗಳ ವಿಗ್ರಹ ಇದೆಯಲ್ಲ, ಆ ವಿಗ್ರಹ ಅಸ್ಮಾಕಂ ಆವಿಷ್ಕರಸ್ತು ಅಂತ, ಅದು ನನಗೆ ಆವಿಷ್ಕಾರವಾಗಲಿ, ಮನಸ್ಸಿನಲ್ಲಿ ಶುಭವಾಗ್ಲಿ ಅಂದ್ರೆ ಆತನೋತು ವಿಸ್ತರಿಸಲಿ ಬೇಕಾದ್ರೆ ಆ ಭಗವಂತನ ದಿವ್ಯಮಂಗಳ ವಿಗ್ರಹವು ನನ್ನ ಮನಸ್ಸನ್ನು ಆವರಿಸಲಿ ಅಂದ್ಬಿಟ್ಟು, ಒಳ್ಳೆಯದಾಗ್ಲಿ ಶುಭವಾಗ್ಲಿ ಅಂತ ಒಂದರ್ಥ ತಗೊಂಡ್ರೆ, ಮಂಗಳಕರವಾಗ್ಲಿ ಅಂತ ಒಂದರ್ಥ. ಶುಭಂ ಕಡೆಗೆ ಈ ಶುಭಮನ್ನ ಕಡೆನಲ್ಲೂ ಹೇಳ್ತಾರೆ. ಅದಕ್ಕೆ ಕಡೆ ಪದ್ಯದಲ್ಲೂ ಸಹ ಈ ಶುಭಮನ್ನ ಹಾಗೆ ತಗೊಂಡು ಹೋಗಿದ್ದಾರೆ. ಅದನ್ನ ಯಾತಕ್ಕೆ ಅಂದ್ರೆ ಈ ಶುಭ ಅನ್ನೋದು ಮೊದಲನೇ ಮತ್ತು ಕಡೆನೇ ಹೇಳಿದ್ರಿಂದ ಆ ಶುಭಂ ಆತನೋತು ಅನ್ನೋದು ಪ್ರತಿಯೊಂದು ಶ್ಲೋಕಗಳಲ್ಲೂ ನೀವು ಸೇರಿಸ್ಕೊಳ್ಳಿ ಅಂತ ಇದರಲ್ಲಿ ಅನ್ನೋ ಭಾವನೆ ಸ್ವಾಮಿಗಿದೆ ಅಂತ ಇಲ್ಲಿ ಅದ್ಭುತ ತೋರಿಸ್ಕೊಳ್ತಾರೆ. ಯಾಕಂದ್ರೆ ಮೊದಲನೇ ಪದ್ಯದಲ್ಲಿ ಶುಭಂ ಆತನೋತು ಅಂತ ಹೇಳಿ ಕಡೆಗೆ, ಅದಕ್ಕೆ ಕಡೆಯದಲ್ಲೂ ಸಹ ಶುಭ ಮಾತು ದಶಧಾಮ್ ಅಂತ ಬರುತ್ತೆ, ಕಡೆ ಬರ್ತಾರೆ. ಶುಭ ಕಡೆಯಲ್ಲೂ ಶುಭ ಬರುತ್ತೆ. ಅದರಿಂದ ಈ ಶುಭವನ್ನ ಪ್ರತಿಯೊಂದು ಶ್ಲೋಕದಲ್ಲೂ ಭಗವಂತನ ಶುಭಂ ಆತನೋತು ಅಂದ್ರೆ ದಿವ್ಯ ಮಂಗಳ ವಿಗ್ರಹವು ನನಗೆ ಸಾಕ್ಷಾತ್ಕರವಾಗ್ಲಿ, ವಿಸ್ತರಿಸಲಿ, ಇಲ್ಲ ಮಂಗಳಕರವಾಗ್ಲಿ ಅನ್ನೋದು ಎಲ್ಲಾ ಶ್ಲೋಕಗಳು ತೋರಿಸ್ಕೊಳ್ಳಿ ಅನ್ಬಿಟ್ಟು ಅಂತ ಅದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವಾಗ ಅನೇಕ ಜೀವ ಬ್ರಹ್ಮ ಅದಕ್ಕೆಲ್ಲ ವ್ಯಾಖ್ಯಾನಕ್ಕೆಲ್ಲ ಹೋಗಿದ್ದಾರೆ, ತುಂಬಾ ಅದೆಲ್ಲ ಬೇಡ. ಅದಕ್ಕೆ ಆ ತರ ಇದು ತುಂಬಾ ಇದಾಗ್ಬಿಡುತ್ತೆ ಕಡೆಗೆ. ಆಮೇಲೆ ಇನ್ನೂ ಒಂದ್ 2-3 ವಿಶೇಷ ತೋರಿಸ್ಕೊಟ್ಟಿರೋದು ಏನಪ್ಪಾ ಅಂದ್ರೆ ಸದ್ವಿದ್ಯೆ ಅಂತ ತೋರಿಸ್ತಾರೆ. ಏಕೇನ ಮೃತ್ಕಂಡೇನ ಅಂತ, ಹೇಗೆ ಭಗವಂತ ಒಂದರಿಂದ ಸರ್ವ ಕಾರಣತ್ವ ಹೇಳೋದ್ರಿಂದಲೂ ಸಹ ಭೂಮಿಕಾನ್ ನಿರ್ವರ್ತಯನ್ ಬೇಕಾದ್ರೆ ಆ ಕಾರಣತ್ವವನ್ನು ಅವನೇ ಮಾಡುವಾಗ ಕಾರಣತ್ವವನ್ನು ತೋರಿಸೋದಕ್ಕೆ ಅವ್ರು ಅದನ್ನ ಏಕೇನ ಮೃತ್ಕಂಡೇನ ಅಂತ ನಿಮ್ಗೆ ಸದ್ವಿದ್ಯೆಯಲ್ಲಿ ಹೇಳಿದ್ದನ್ನ ಒಂದು ಮಣ್ಣುಂಡಿಂದ ಹೇಗೆ ಎಲ್ಲ ಬರುತ್ತೋ ಅಂತ ಹೇಳಿದ್ವಲ್ಲ, ಅದನ್ನು ಸಹ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ತಗೋಬೇಕು ಅನ್ಬಿಟ್ಟು ಕಡೆಗೆ ಇಲ್ಲಿ ಹೇಳ್ತಾರೆ. ಇಲ್ಲಿ ತಾಯಿಗೆ ಹೇಗಪ್ಪ ಇದೆಲ್ಲ ಅನ್ಬಿಟ್ಟು ಅಂತ ಹೇಳ್ತಾರೆ. ಸಾ ಇಯಂ ಅಂದ್ರೆ ಇಯಂ ಅಂದ್ರೆ ತಾಯಿ ಹೇಳಿದವರು, ಯಥಾವೇಯಂ ಇದು ಯಥಾ ಭಗವಂತ ಹೇಳ್ತಾನೋ ತಥಾವೇಯಂ ಅಯ ಅಂತ, ಭಗವಂತನಿಗೆ ಯಾವ ಗುಣಗಳಿದೆಯೋ ಯಾವ ಇದಿದೆಯೋ ಎಲ್ಲವೂ ಸಹ ತಾಯಿಗೂ ಇದೆ ಅಂತ ವಿಷ್ಣು ಪುರಾಣದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಇವಳು ಭಾವಾಂ ಸ್ವಯಂ ಬಿಭ್ರತಿ ಅನ್ಬೇಕಾದ್ರೆ ಭಗವಂತ ಅವಳಿಗೊಂದು ಸಹಾಯ ಮಾಡಬೇಕಾಗಿಲ್ಲ, ತಾಯಿನ ಸಹ ಸ್ವಯಂ ಬಿಭ್ರತಿ ತಾನೇ ಅನೇಕ ಅವತಾರಗಳನ್ನು ತಗೊಂಡು ಮಾಡುವ ಶಕ್ತಿ ಉಳ್ಳವಳಾಗಿದ್ದಾಳೆ ಅನ್ನೋ ಅದನ್ನ ತೆಗೆದು ತೋರಿಸ್ಕೊಟ್ಟಿದ್ದಾರೆ ಕಡೆಗೆ. ಆವಾಗ ಎಲ್ಲರಿಗೂ ಸಹ ಅವಳು ಹೇಳ್ತಾನೆ ಅವನು ಅದಕ್ಕೆ ಯಥಾ ಸರ್ವೇಷು ಭೂತೇಷು ವಿಷ್ಣು ಬದಲ್ದೆ ಸರ್ವತ್ರಾಯಿ ಸರ್ವವ್ಯಾಪಿ ಜಗದ್ಗುರು ವಿಷ್ಣುರೇವ ತಥಾ ಸರ್ವೇ ಜೀವಂತೆ ಪುರೋಹಿತಾ ಅಥವಾ ಜೀವಂತು ಏತೆ ಪುರೋಹಿತಾ ಅಂತ. ಹಾಗೆ ಭಗವಂತ ಎಲ್ಲವೂ ಸಹ ಅವನೇ ಸಹ ಅವನಿಗೆ ಯಥಾ ಸರ್ವೇಶು ಎಲ್ಲಾ ಭೂತಗಳಲ್ಲೂ ಸಹ ಭಗವಂತ ಅವನು ಒಳಗಡೆ ಇರ್ತಾನೆ. ಅವನು ಸರ್ವವ್ಯಾಪಿ ಆಗಿದ್ದಾನೆ, ಅವನು ಜಗದ್ಗುರು ಆಗಿದ್ದಾನೆ. ಅದಕ್ಕೆ ಆ ತರ ಇವನಿಗೆ ಯಾವ ತರ ಇವನಿದಾನೋ ಅದೇ ತರ ತಾಯಿಯೂ ಸಹ ಅವಳು ಸಹ ಭಗವಂತ ಯಾವ ತರ ಮಾಡ್ತಾನೋ ಆ ತರ ತಾಯಿಯೂ ಸಹ ಅದೇ ತರ ಇರ್ತಾಳೆ ಅಂತ ವಿಷ್ಣು ಪುರಾಣದಲ್ಲಿ ತೋರಿಸ್ಕೊಳ್ಳೋದ್ರಿಂದ ಭಾವಾನ್ ಸ್ವಯಂ ಬಿಭ್ರತಿ ಅನ್ನೋದು ಭಗವಂತ ಒಬ್ಬನೇ ಇಲ್ಲ, ತಾಯಿಗೂ ಸಹ ರಂಗೇಯದ ಅದರಲ್ಲಿ ಅವಳು ಸಹ ನಾಯಕಿಯಾಗಿ ತೆಗಿತಾಳೆ. ಏನಪ್ಪ ವ್ಯತ್ಯಾಸ ಅಂದ್ರೆ ಅಲ್ಲಿ ಸಾಧಾರಣವಾಗಿ ಗಂಡ ಹೆಂಡತಿಯರು ನಾಟಕದಲ್ಲಿರೋರು ನಿಜ ಜೀವನದಲ್ಲೂ ಗಂಡ ಹೆಂಡತಿಯರು ಆಗಿರೋದಿಲ್ಲ. ಇಲ್ಲಿ ಸ್ವಯಂ ಇಬ್ಬರವೇ ದಿವ್ಯ ದಂಪತಿಗಳೇ ಇಲ್ಲೂ ಸಹ ದಂಪತಿಗಳಾಗಿ ಅವತಾರ ಮಾಡ್ತಾರೆ. ಅದೊಂದು ವ್ಯತ್ಯಾಸವನ್ನು ಹೇಳ್ತಾರೆ. ಇನ್ನೊಂದು ಹೇಳುದಂದ್ರೆ ನಾಟಕವನ್ನ ನೋಡೋರು ನಾಟಕ ಮಾಡೋರಿಗೆ ಅವರಿಗೆ ದಶದಾತನು ಅವರಿಗೆ 10 ವಿಧವಾಗಿ ಕಾಣಿಕೆಗಳನ್ನು ಸಮರ್ಪಿಸ್ತಾರೆ. ಇಲ್ಲಿ ಭಗವಂತ ನಾಟಕವನ್ನು ನೋಡೋರಿಗೆ ಅವನೇ ದಶದಾತನು 10 ವಿಧವಾದ ರಸಗಳನ್ನ 10 ವಿಧವಾದ ಆನಂದವನ್ನ 10 ವಿಧವಾದ ಎಲ್ಲವನ್ನೂ ಸಹ ಅವನೇ ಇವರಿಗೆ ಕೊಡ್ತಾನೆ. ಎಲ್ಲವೂ ಇಲ್ಲಿ ವಿಚಿತ್ರ ಅಲ್ಲಿ ಅವನೇ ಇವರಿಗೆ ಎಲ್ಲರಿಗೂ ಕೊಡ್ತಾನೆ ಇವನಿಗೆ ಕಡೆಗೆ. ಅವಾಗ ಆತ್ಮ ಹೇಳ್ತಾ ಕಡೆಗೆ. ಆಮೇಲೆ
ಸ್ವಯಂ ಬಿಭ್ರತಿನಿ ಪ್ರಕಾಶಮಾನವಾಗಿರುವಾಗ ಅನೇಕ ನಾನು ನಿಮಗೆ ಅನೇಕ ಇದರಲ್ಲೂ ಹೇಳಿದ್ದೇನೆ. ಅವನು ಜ್ಯೋತಿಷಾಂ ಜ್ಯೋತಿ ಅಂತ ನಚಂದ ಸೂರ್ಯೋ ನಭಾತಿ ಅಂತ, ಅಲ್ಲಿ ಸೂರ್ಯ ಚಂದ್ರರಿಗೆ ಬೆಳಕೇ ಇಲ್ಲ ಅದಕ್ಕೆ. ಅವಾಗ ಅದನ್ನ ಹೇಳ್ತಾರೆ. ಅವಾಗ ಅವನು ಆತ್ಮಾನಂ ಸ್ವಭಾವದಿಂದಲೇ ಅವನು ಇರ್ತಾನೆ. ಅದಕ್ಕೆ ಯಶ್ಯ ಭಾಷ ಸರ್ವವಿಧಂ ವಿಭಾತಿ ಅಂತ, ಯಾರು ಒಂದು ಭಾಷ ತೇಜಸ್ ಇರೋದ್ರಿಂದ ಸರ್ವವಿಧಂ ವಿಭಾತಿ, ಈ ಲೋಕದಲ್ಲಿರುವ ಸೂರ್ಯ ಚಂದ್ರಾದಿಗಳು ಅವನ ಒಂದು ತೇಜಸ್ಸಿನಿಂದ ಎರವಲು ಪಡ್ಕೊಂಡು ಬೆಳಗ್ತಾರೆ. ಇವರು ಒಂದೇ ಒಂದು ಅಂಶದಿಂದ ಅಷ್ಟೇ. ಅದರಿಂದ ಅವನೇ ದ್ಯೋತಮಾನ ಆಗಿರೋದ್ರಿಂದ ಅದಕ್ಕೆ ಸ್ವಯಂ ದೀಪ, ಅವನ ದೀಪ ಪ್ರಕಾಶ ಅಂತ ನಾವು ಇದರಲ್ಲಿ ಹೇಳ್ಬಲ್ಲ. ಆ ಥರ ಅವನು ಸ್ವಯಂ ದೀಪನಾಗಿರೋದ್ರಿಂದ ಆ ನಾಟಕ ರಂಗಕ್ಕೆ ಇನ್ನೊಂದು ದೀಪ ಬೇಕಾಗಿಲ್ಲ ಅನ್ಬಿಟ್ಟು ಅಂತ. ಅದಕ್ಕೆ ಸಭ್ಯಾನ್ ರಂಗಂಚ ಭಾಷಯಿತು ಅಂತ. ಸಭ್ಯ ಅಂದ್ರೆ ಸಭಾಂಗಣ, ರಂಗ ನಾಟಕ ಮಾಡುವ ಜಾಗ, ರಂಗ. ಸಭ್ಯ ಅಂದ್ರೆ ಪ್ರೇಕ್ಷಕರು ಕೂತ್ಕೊಳ್ಳೋ ಜಾಗ. ಎಲ್ಲವನ್ನೂ ಸಹ ಭಗವಂತನ ತೇಜಸ್ಸೇ ತೋರಿಸ್ಕೊಡುತ್ತೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಆಮೇಲೆ ಅದಕ್ಕೆ ಕಡೆಗೆ ಈ ರಸಸ್ಯ ಲಬ್ಧ ಅನ್ಬೇಕಾದ್ರೆ ಹೇಳ್ತಾರೆ ಆಶ್ಚರ್ಯೋಶ ಲಬ್ಧ ಅನ್ಬಿಟ್ಟು. ಆಶ್ಚರ್ಯೋಶ ಲಬ್ಧ ಅಂತ ಭಗವಂತ ಇದರ ಕಟಸ್ತುತಿಯಲ್ಲಿ ಬರುತ್ತೆ. ಅವನು ಎಲ್ಲ ಹೇಳ್ಬೇಕಾದ ಅಂದ್ರೆ ಇದರಲ್ಲೂ ಗೀತೆಯಲ್ಲೂ ಭಗವಂತ ಆಶ್ಚರ್ಯೋ ಯೋ ಭಕ್ತ ಅಂತ ಹೇಳ್ತಾನಲ್ಲ, ಅದರಲ್ಲಿ ಯಾರು ಭಗವಂತನ ಧ್ಯಾನ ಮಾಡ್ತಾರೋ ಅವರು ಕಡ ಹೇಳ್ತಾನೆ. ಅವನು ವಾಂಗ್ಮನಸ ಅಗೋಚರ, ಅವನು ಕಣ್ಣಿಗೂ ಕಾಣೋದಿಲ್ಲ, ವಾಂಗ್ಮನಸ ಅಗೋಚರ ಇರ್ತಾನೆ. ಆದ್ರೆ ಈ ಕಾಲದಲ್ಲಿ ಅವತಾರಕ್ಕಾಗಲೇ ನೇರವಾಗಿ ಎಲ್ಲರೂ ಕಾಣಿಸ್ಕೊತಾನೆ. ಯಾರು ಯೋಗಿಗಳು ಮುನಿಗಳಿಗೂ ಎಷ್ಟೊಂದು ತಪಸ್ ಮಾಡಿದ್ರು ಕಾಣಿಸ್ಕೊಳ್ಳೋದು ಬಹಳ ಕಷ್ಟವೋ ಅಂತ ಇಲ್ಲಿ ಸುಲಭವಾಗಿ ಪ್ರಾಮರರಿಗೂ ಸಹ ನಮ್ಮಂತವ್ರಿಗೂ ಸಹ ಭಗವಂತ ಕಾಣ್ತಾ. ಅದಕ್ಕೆ ಆಶ್ಚರ್ಯೋ ಅಸ್ಯ ಲಬ್ಧ ಅನ್ಬಿಟ್ಟು ಅಲ್ಲಿ ಅವನು ಹೇಳ್ತಾನೆ. ಅವನು ಸಿಗೋದು ಬಹಳ, ಅವನು ಅಲ್ಲಿ ಇನ್ನೂ ವಿಶೇಷವಾಗಿ ಬರ್ತಾನೆ. ಮನಸ್ಸಿನಲ್ಲೂ ತಿಳ್ಕೊಳ್ಳೋ ಸಾಧ್ಯವಿಲ್ಲ, ಚಿಂತೆ ಸಾಧ್ಯವಾಗಿಲ್ಲ ಅಂತ. ಆದ್ರೆ ಅವನು ಕೆಲವರು ಸಿಗ್ತಾನಲ್ಲ, ಅವಾಗ ಆಶ್ಚರ್ಯೋ ಅಸ್ಯ ಲಬ್ಧ, ಆ ಸಿಕ್ತರ ಅವರಿಗೆ ಅತ್ಯಂತ ಆಶ್ಚರ್ಯವಾದದ್ದು ಅಂತ ಯಮ ಹೇಳ್ತಾನೆ. ಇಲ್ಲ ಅದೇ ತರ ಹೇಳ್ತಾನೆ ಇಲ್ಲಿ ಲಬ್ಧ ನಿರ್ಭರಸೆ ಎನ್ನುವಾಗ ಇದು ಅತ್ಯಂತ ಆಶ್ಚರ್ಯವಾದದ್ದು. ಯಾವನ ಒಂದು ಇದಕ್ಕೆ ಎಲ್ಲಾ ಮುನಿಗಳು ತಪಸ್ಸುಗಳು ಎಲ್ಲ ಮಾಡಿ ಕಷ್ಟಪಡ್ತಾರೋ ಆತನ ಅವತಾರ ಕಾಲಗಳಲ್ಲಿ ಇಲ್ಲಿ ತಾನೇ ಅವತಾರ ಮಾಡಿ ಎಲ್ಲರಿಗೂ ಸುಲಭವಾಗಿ ತಾನೇ ಲಬ್ಧ ರಸವನ್ನು ಎಲ್ಲವನ್ನು ಕೊಡ್ತಾನೆ. ಇದಕ್ಕಿಂತ ಕಟಶ್ರುತಿ ಹೇಳಿದ್ರೆ ಇದಕ್ಕಿಂತ ಆಶ್ಚರ್ಯ ಬೇಕಾ ಅನ್ಬಿಟ್ಟು ಅಂತ ಅವ್ರು ಅದನ್ನು ಸಹ ಅನುಭವಿಸ್ತಾರೆ ಕಡೆಗೆ. ಅದಕ್ಕೆ ಆಮೇಲೆ ಆ ಭಾವ ಅನ್ನೋದಕ್ಕೆ ತುಂಬಾ ಹೇಳ್ತಾರೆ, ಬಹಳ ಮುಖ್ಯವಾದದ್ದು ಭಾವ ಅನ್ನೋದಕ್ಕೆ ಎಲ್ಲರೂ ಬೇಕಾಗಿದ್ದ. ಅದಕ್ಕೆ ಅವಾಗ ಅದಕ್ಕೆ ಛಾಯಾ ಅಂದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಆ ಛಾಯಾ ಅವಳು ಬರ್ತಾಳೆ. ಅದಕ್ಕೆ ಛಾಯಾ ಸಜೀವ ಇವ ಧರ್ಮಧಾರಾಹ ಅಂತ. ಧರ್ಮಧಾರ ಇವಳು ಛಾಯಾ ಇವಳು ಹೇಗೆ ಪತ್ನಿಯಾದವಳು ಗಂಡನಿಗೆ ಸಜೀವವಾದ ಛಾಯೆ ಆಗಿರ್ತಾಳೋ ಅದೇ ತರ ಇವಳು ಧರ್ಮಧಾರೆಯಾದ್ರಿಂದ ಭಗವಂತನಿಗೆ ಸಜೀವ ಛಾಯೆ ಆಗಿದ್ದಾಳೆ ಇದಕ್ಕೆ ಅಂದ್ಬಿಟ್ಟು ಕಥೆ ಹಾಗೆ. ಅದಕ್ಕೆ ಅದು ಹೇಳ್ತಾರೆ. ಅದಕ್ಕೆ ಅವಾಗ ಅವಳು ನಾನಾ ಆಕಾರ ಕೃತವತಿ ಅಂತ ವ್ಯಾಖ್ಯೆ ಮಾಡಿದ್ರು. ಅವಳು ಇವನು ಭಗವಂತ ಯಾವ ತರ ಮಾಡ್ತಾಳು, ಅವಳು ನಾನಾ ಆಕಾರ. ಸಾಧಾರಣವಾಗಿ ಭಗವಂತನ ಅನುಕರಣೆ ಹೋಗ್ತಾಳೆ. ಕೆಲವು ಸಮಯ ಒಂದೇ ಇದ್ರೆ ತಾನೇ ತನ್ನ ಮಾಡ್ತಾಳೆ. ಅದಕ್ಕೆ ನಾನಾ ಆಕಾರ ಕೃತವತಿ, ಅದಕ್ಕೆ ನಾನಾ ಕೃತಿಯ ನಾಯಕ ಅಂತ ಹಾಕಿದ್ರಲ್ಲ ಅದನ್ನ ಹಾಕುತ್ತಾರೆ ಕಡೆಗೆ. ಅದಕ್ಕೆ ಆವಾಗ ಹೇಳ್ತಾಳೆ ಅದಕ್ಕೆ ಅವಳು ಕೃತಿಶು ನಾಯಕಂ ಅತಿಶಯತೆ ನಾಯಕ. ಕೆಲವು ಸಮಯ ನಾಯಕನನ್ನ ಮಿತಿ ಮೀರಿ ಬಿಡ್ತಾಳೆ ಅಂತ ಅವಳು. ತಾಯಿ ಭಗವಂತನನ್ನು ಮೀರಿಸ್ಬಿಡ್ತಾಳಂತೆ ಕೆಲವು ಸಮಯ. ರಾಮಾಯಣದಲ್ಲೆಲ್ಲ ನೋಡಿದೀವಿ, ಅವ್ರು ತಪ್ಪು ಮಾಡಿದವರಿಗೆ ನೇರವಾಗಿ ಅವ್ರು ಕೊಟ್ಬಿಡ್ತಾರೆ. ಆವಾಗ ಅದಕ್ಕೆ ಅವರು ಪರಾಶರ ಭಟ್ಟ ಹೇಳ್ತಾರೆ ಅದಕ್ಕೆ ಲಘುತರ ರಾಮಸ್ಯ ಗೋಷ್ಠೀಕೃತ ಅಂತ ಹೇಳಿದ್ರಲ್ಲ. ಭಗವಂತ ನೀನು ಎಲ್ಲರೂ ಕೇಳಿದ ಮೇಲೆ ಶರಣಾಗತಿ ಕೊಟ್ಟೆ, ಕೇಳ್ದೇನೆ ಕೊಟ್ಬಿಟ್ಲು, ಅದರಿಂದ ನಿನ್ನ ಗೋಷ್ಠಿ ಲಘುವಾಯಿತು, ತಾಯಿಯ ಗೋಷ್ಠಿ ಗುರುತರವಾಯಿತು ಅಂತ ಹೇಳಿದಾಗೆ ಇಲ್ಲಿ ಹೇಳ್ತಾಳೆ ಅವಳು. ಅದರ ಅವಳು ಭಗವಂತನ ಅವತಾರಗಳನ್ನೇ ಕಮ್ಮಿ ಮಾಡ್ಬಿಡ್ತಾಳಂತ ತಾಯಿ. ತನ್ನ ಒಂದು ಆತರ ಅವತಾರಗಳನ್ನ ಮಾಡಬಲ್ಲಳು. ಅದಕ್ಕೆ ಇಲ್ಲಿ ನಾಯಿಕಾದಪಿ ಅಂದ್ಬಿಟ್ಟು ವಿವಿಧ ಕೃತಿ ಅವಳು ತಾನೂ ಸಹ ತಗೊಳ್ಳೋದಕ್ಕೆ ಸಾಮರ್ಥ್ಯ ಉಳ್ಳವಳು, ಆದರೆ ಅನುಕರಣೆ ಮಾಡ್ತಾಳೆ. ಅದಕ್ಕೆ ಅನ್ವಯಿತು ಅಂತ ಹೇಳ್ತಾರೆ. ತಾನು ಭಗವಂತ ಅನುಕರಣೆ ಮಾಡಿ ಅದೇ ತರ ಮತ್ತೆ ತಗೊಳ್ತಾಳೆ. ಭಗವಂತನ ಏನು ಪಾತ್ರವಿಲ್ಲ, ಅವನು ಇವಳು ಯಾವ ಸಂಕಲ್ಪನೂ ಮಾಡಬೇಕಾಗಿಲ್ಲ, ತಾನು ತನ್ನ ಸಂಕಲ್ಪದಿಂದಲೇ ಭಗವಂತನ ಅನುಗುಣವಾಗಿ ತಗೊಳ್ತಾಳೆ ಅನ್ನೋದಕ್ಕೆ ನಾನಾ ಕೃತಿರ್ ನಾಯಕ ಅನ್ಬಿಟ್ಟು ಯದ್ಧರ್ಮೇರಿ ವಿಹರಣತೆ ನಾನಾ ಕೃತಿರ್ ನಾಯಕ ಅಂತ. ಇಂತಹ ಇದು ಭಗವಂತ ಅವನಿಗೆ ಶುಭಂ ಆತನೋತು, ಆ ಶುಭಂ ಆತನೋದು ಕಡೆಗೆ ಸೇರಿಸ್ಬೇಕು. ಅದಕ್ಕೆ ಆತರ ದೇವ, ಯಾರು ದೇವ ಅಂದ್ರೆ ನಾಟಕವನ್ನು ಮಾಡುವನು, ದೀಪವನ್ನು ಬೆಳಗಿಸುವನು, ಅಂತಹ ದೇವ ಶುಭಂ ಆತನೋತು, ಮಂಗಳವನ್ನು ಉಂಟು ಮಾಡಲಿ ಅಂತ ಒಂದು,
ಶುಭಂ ಅಂದ ದಿವ್ಯಮಂಗಳ ವಿಗ್ರಹವನ್ನ ಆತನು ಒಂದು ವಿಸ್ತರಿಸಲಿ, ಆ ಒಂದು ಇದನ್ನ ನಮಗೂ ವಿಸ್ತರಿಸಿದ ಇಲ್ಲಿ ನಮಗೆ ಅರ್ಚಾಮೂರ್ತಿಯಾಗಿ ಭಗವಂತ ನಮಗೆಲ್ಲ ಕಾಣ್ತಾನೆ ಇದ್ದಾನೆ. ಆದ್ರೆ ಅವತಾರ ಕಾಲದಲ್ಲಿದ್ದಂತ ಇದು ಇಲ್ಲಿ ಮತ್ಸ್ಯಾವತಾರ ಮುಂದಕ್ಕೆ ಬರ್ತಾರೆ. 10 ಅವತಾರವು ನನಗೆ ಮನಸ್ಸಿಗೆ ಬರಲಿ ಅಂತ ಕೇಳ್ಕೊಳ್ತಾರೆ. ಅದೇ ತರ ಅವರಿಗೆ 10 ಅವತಾರಗಳನ್ನು ಭಗವಂತ ಅವ್ರಿಗೆ ತೋರಿಸ್ಕೊಡ್ತಾನೆ ಅವ್ರಿಗೆ. ಹಾಗಾಗಿ 10 ಅವತಾರವನ್ನು ಅವರಿಗೆ ತೋರಿಸಿದಂತ ಇದು ಅವರಿಗೆ ಬಂದಿದ್ದನ್ನ ಹಾಗೆ ಶ್ಲೋಕವನ್ನು ಮಾಡಿ ನಾವು ಅನುಭವಿಸ್ಲಿಕ್ಕೆ ಇದು ಮಾಡಿದ್ದಾರೆ. ಇದು ಮೊದಲನೇ ಶ್ಲೋಕ. ಇದು ತುಂಬಾ ಹೇಳ್ತಾ ಇದ್ದ ಅಂದ್ರೆ ಇನ್ನು ಹೋಗ್ಬೋದು. ಇದಕ್ಕೆ ಹೋಗೋಣ, ಮತ್ಸ್ಯಾವತಾರಕ್ಕೆ ಹೋಗೋಣ. ಇನ್ನು ಶ್ಲೋಕವನ್ನು ಹೇಳ್ಬಿಟ್ಟು ಆಯ್ತು, ಈ ಶ್ಲೋಕವನ್ನು ಹೇಳಿ ನಿಲ್ಲಿಸ್ತೀನಿ. ಇದರ ಅವತಾರಿಕೆ ಇದೆಲ್ಲ ಮುಂದೆ ನಾನು ನಿರ್ಮಗ್ನಷ್ಟುತಿ ಜಾಲ ಮಾರ್ಗಣ ದಶಾ ದತ್ತ ಕ್ಷಣೈರ್ವೀಕ್ಷಣೈಃ ಅಂತಸ್ತನ್ವದಿವಾರವಿಂದ ಗಹನಾನ್ಯೌದನ್ವತೀನಾಮಪಾಂ ನಿಷ್ಪ್ರತ್ಯೂಹತರಂಗರಿಂಗಿಣಮಿತ ಪ್ರತ್ಯೂಢಪಾತಶ್ಚಟಾಂ ಡೋಲಾರೋಹಸದೋಹಳಂ ಭಗವತೋ ಮಾತ್ಸ್ಯಂ ವಪುಃ ಪಾತುನಃ. ಇಲ್ಲಿ ಮೊದಲನ 3 ಸಮಸ್ತ ಪದಗಳು ಒಂದೇ ಪದ. ಸಮಸ್ತ ಪದ ದೊಡ್ಡ ವಾಕ್ಯ ಆಗುತ್ತೆ, ಅದು ವಾಕ್ಯ ತರ ಒಂದೇ ಪದ. ಅದು ಸಮಸ್ತ ಪದ ಸಂಸ್ಕೃತದಲ್ಲಿ ಎಷ್ಟಾದ್ರೂ ಮಾಡುವುದು. ಅದ್ಭುತವಾದ ತಮ್ಮ ಕಾವ್ಯ ರಚನೆ ಶೈಲಿಯನ್ನ, ತಮ್ಮ ಅದ್ಭುತವಾದ ಕಾವ್ಯ ರಚನೆಯನ್ನ ತೋರಿಸ್ಬಿಟ್ಟಿದೆ. ಎಲ್ಲೋ ಅದಷ್ಟು ನಿರ್ಭಗ್ನಷ್ಟುದೆ ಜಾಲ ಮಾರ್ಗ ದತ್ತಕ್ಷಣೈರ್ವೀಕ್ಷಣೈ ಒಂದೇ ಪದ. ಅದು ಸಮಸ್ತ ಪದ. ಅದ್ರೊಳಗಡೆ 10 ಪದ ಇದೆ, ಆ ಎಲ್ಲವೂ ಸೇರಿ ಒಂದೇ ಪದ. ಅದೇ ತರ ಅಂತಸ್ತನ್ವದಿವಾರವಿಂದ ಗಹನಾನ್ ಯೌದನ್ವತಿ ನಾಮಪ, ಅದು ಒಂದೇ ತರ. ನಿಷ್ಪತ್ಯೂಹದ ಅನಂಗನಿಂಗನಮಿತ ಪ್ರತ್ಯೂಢ ಪಾದಶ್ಚಟ, ಅದು ಒಂದೇ ಪದ. ಆಗ ತಗೊಳಕ್ ಹೋದ್ರೆ 3 ಪದ 3 ಲೈನಲ್ಲಿ ತಗೊಂಡ್ರೆ ಆದ್ರೆ ಸಮಸ್ತ ಪದ. ಅದು ಆ ಸ್ವಾಮಿಯ ಒಂದು ಅದ್ಭುತವಾದಂತಹ ಇದು. ಈಗ ಮೊದಲು ಎಲ್ಲ ಹೇಳ್ಬಿಟ್ರು, ಅದರಲ್ಲಿ ನಾಟಕವನ್ನು ಯಾವ ತರ ಮಾಡಬೇಕು ಎಲ್ಲವನ್ನು ಹೇಳಿ ಬಂದ್ಬಿಟ್ರು. ಅದು ಬಂದ್ಮೇಲೆ ಈಗ ಒಂದೊಂದೇ ಅವತಾರವನ್ನ ಅವರಿಗೆ ಎಲ್ಲವೂ ಸಹ ದರ್ಶನ ಸಮಾಕಾರವಾದ ಮತ್ಸ್ಯಾವತಾರದಲ್ಲಿ ಯಾವ ತರ ಮತ್ಸ್ಯಾವತಾರ ಮಾಡಿದ್ನೋ ಸ್ವಾಮಿ ನಮ್ಮ ದೇಶಿಕ ಮನಸ್ಸಿನಲ್ಲಿ ಆ ಮತ್ಸ್ಯಾವತಾರ ಹಾಗೆ ಅವರಿಗೆ ಚಿತ್ರಣ ಬಂದಿದೆ. ಹೇಗೆ ನಮ್ಮಾಳ್ವಾರಿಗೆ ಭಗವಂತ ಎಲ್ಲಾ ಅವತಾರನೂ ತೋರಿಸ್ಕೊಡ್ತಾನೆ, ಅವ್ರಿಗೆ ಎಲ್ಲ ಅವತಾರನೂ ಅನುಭವಿಸ್ತಾರೆ ಅವರು. ಆ ತರ ಇಲ್ಲಿ ಆಳ್ವಾರ ಹೇಗೆ ಅನುಭವಿಸಿದ್ರು ಆ ತರ ಸ್ವಾಮಿಯೂ ಸಹ ಅನುಭವಿಸ್ತಾರೆ. ಅನುಭವಿಸ್ತಾ ಇರಬೇಕಾದ್ರೆ ಬಂದಂತಹ ಪದಗಳು ಇದು ಶ್ಲೋಕಗಳು. ಹಾಗಾಗಿ ನೇರವಾಗಿ ಭಗವಂತನ ಇದರಿಂದಲೇ ಬಂದಿದ್ದು ಅಂತ ಹೋಗ್ಬೋದು. ಅತ್ಯಂತ ವಿಶೇಷವಾದ ಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಆದ್ರೆ ನಾವು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಬಿಡಿಸಿ ಒಂದೊಂದು ಪದವನ್ನ ಬಿಡಿಸಿನೇ ಮಾಡ್ಕೋಬೇಕು. ಇಲ್ಲದೆ ಇದ್ರೆ ಅರ್ಥ ಮಾಡೋದು ಸಾಧ್ಯವಿಲ್ಲ. ಮೇಲಿನ ಅರ್ಥವನ್ನ, ಶ್ಲೋಕದ ಅರ್ಥವನ್ನ ಹೇಳಿ ನಿಲ್ಲಿಸ್ತೀನಿ ಇದರಲ್ಲಿ. ಕಡೆಗೆ ಇಲ್ಲಿ ಇದು ನಿರ್ಮಗ್ನ ಶ್ರುತಿ ಜಾಲ ಮಾರ್ಗಣ ದಶ ದತ್ತ ಕ್ಷಣೈ ಅಂತ ಇದನ್ನ ನಾವು ಬಿಡಿಸಬೇಕು. ಇಲ್ಲಿ ನಿರ್ಮಗ್ನ ಶ್ರುತಿ ಜಾಲ ಮಾರ್ಗಣ ದಶ ದತ್ತ ಕ್ಷಣೈ, ಆಮೇಲೆ ಈ ಕ್ಷಣೈ, ಇದಿಷ್ಟು ಪದಗಳು ಸೇರಿ ಒಂದು ಸಮಸ್ತ ಪದವಾಗಿದೆ. ನಿರ್ಮಗ್ನ ಅಂದ್ರೆ ಮುಳುಗಿರೋದು ಅಂತ. ಮಗ್ನ ನೀ ಅನ್ನೋದು ಸುಮಾರು ಎಲ್ಲಕ್ಕೂ ಅನ್ವಯ ಆಗುತ್ತೆ. ನೀ ಅನ್ನೋದಕ್ಕೆ ತುಂಬಾ ವ್ಯಾಖ್ಯಾನ ಮಾಡಿದ್ದಾರೆ. ನೀ ಅನ್ನೋದು ನಿಹಿ ಮಗ್ನ ಅಂದ್ರೆ ಚೆನ್ನಾಗಿ ಮುಳುಗಿದು. ನಿರ್ಮಗ್ನ ಅಂದ್ರೆ ಯಾವುದು? ಶ್ರುತಿ ಜಾಲ. ಶ್ರುತಿ ಅಂದ್ರೆ ವೇದ. ಇಲ್ಲಿ ಬ್ರಹ್ಮ ಏನ್ ಮಾಡ್ತಾನೆ, ಇದರಲ್ಲಿ ತನ್ನ ವೇದವನ್ನ ಕಳ್ಕೊಂಡ್ಬಿಡ್ತಾನೆ. ಹಯಗ್ರೀವಾನು ಒಂದು ಅಸುರ ವೇದವನ್ನ ತಗೊಂಡು ಹೋಗ್ಬಿಡ್ತಾನೆ. ಆ ಮತ್ಸ್ಯಾವತಾರದಲ್ಲಿ ಭಗವಂತ ಹೋಗಿ ಅದನ್ನ ತಿರುಗಿ ವಾಪಸ್ ಕೊಡೋದು. ಅದಕ್ಕೆ ಆ ಶ್ರುತಿ ಇರ್ತಲ್ಲ, ಅದು ಅವನ್ನ ತಗೊಂಡು ಸಮುದ್ರದ ಆಳದಲ್ಲಿ ಹೊಡೋಗ್ಬಿಡ್ತಾನ ಅವನು. ಅದರಿಂದ ಶ್ರುತಿ ಜಾಲ ಮಾರ್ಗಣ. ಆ ಶ್ರುತಿ ಅಂದ್ರೆ ವೇದ. ಇಲ್ಲಿ ಜಾಲ ಅಂದ್ರೆ ಬಲೆ ಅಂತ ಒಂದು ಅರ್ಥ ಆಗುತ್ತೆ. ಜಾಲ ಅಂದ್ರೆ ಜಾಡು, ಅದು ಮಾರ್ಗಣ. ಶ್ರುತಿಯ ಅಂದ್ರೆ ಶ್ರುತಿ ಅನ್ನೋದು ಯಾಕಂದ್ರೆ ಹೇಗಪ್ಪ ಜಾಡು ಬರುತ್ತೆ ಅಂತ ಅಂದ್ರೆ ಮುಂದಕ್ಕೆ ಹೇಳ್ತಾರೆ. ನೀರಿಂದ ಹೊರಗಡೆ ಇದ್ರೆ ಒಳಗಡೆ ಮುಳುಗಿದ್ರು ಶಬ್ದ ಕೇಳಲ್ಲ. ಆದ್ರೆ ವೇದ ಇದೆಯಲ್ಲ, ನೀರಿನ ಒಳಗಡೆ ಇದ್ದು ಶಬ್ದ ಬರುತ್ತಂತ. ಅದು ನಾವು ನೀರು ಒಳಗಡೆ ಮುಳುಗಿದ್ರೆ ಏನು ಕೇಳೋದಿಲ್ಲ, ನಮಗೆ ಶಬ್ದ ಬರೋದಿಲ್ಲ. ಇಲ್ಲಿ ವೇದ ಆದ್ರಿಂದ ಕೇಳ್ತಂತೆ. ಆ ಜಾಲ, ಆ ಮಾರ್ಗವನ್ನ ಹಿಡ್ಕೊಂಡು ಮತ್ಸ್ಯ ಹೋಗ್ತಾನೆ. ಅವನಿಗೆ ಆ ಜಾಲ ಮಾರ್ಗಣ, ಆ ದಶ, ಅದು ಹೋಗ್ತಾನಂತ ಕಡೆಗೆ. ಆ ಬಲೆಯನ್ನು ಹುಡುಕುವ ಸ್ಥಿತಿಯಲ್ಲಿ ಆ ದಶೆ ಅಂದ್ರೆ ಆ ಒಂದು ಈಗ ಮತ್ಸ್ಯಮೂರ್ತಿ ಆ ಒಂದು ಹುಡುಕುವ ಇದರಲ್ಲಿದ್ದಾನೆ. ಅವನು ದತ್ತ ಕ್ಷಣೈ. ಕ್ಷಣೈ ಅಂದ ದತ್ತ ಅಂತ ಅಂದ್ರೆ ಕ್ಷಣ ಅಂತ ಅಂದ್ರೆ ನಾವು ಈ ಸಮಯದ ಕ್ಷಣವಲ್ಲ, ಅದು ಒಂದು ಅರ್ಥ ಇದೆ. ಕ್ಷಣ ಅಂತ ಅಂದ್ರೆ ಹರ್ಷ ಅಂತ ಒಂದು ಅರ್ಥ. ಕಡೆಗೆ ಅವಧಾನ ಉಳ್ಳದ್ದು ಅಂತ. ಆ ಕ್ಷಣ ಇದರಲ್ಲಿ ಶಾಸ್ತ್ರದಲ್ಲಿ ಬರುತ್ತೆ ಕ್ಷಣ ಕರ್ತವ್ಯ.
ಕ್ಷಣಕರ್ತವ್ಯ ಅಂದ್ರೆ ಆ ಸಮಯದಲ್ಲಿ ಉತ್ಸವಾರಂಭ ಆ ಸಮಯ ಅಂತ. ಆ ಕ್ಷಣಕರ್ತವ್ಯ ಅಂದ್ರೆ ಈವಾಗಿನ ಇವತ್ತಿನ ಇದರಲ್ಲಿ ನಿಮ್ಮ ಕರ್ತವ್ಯ ಅನ್ಬಿಟ್ಟು ಈ ಅನ್ವಯಿಸುವ ನಿಮ್ಮ ಕರ್ತವ್ಯ ಅಂತ ಹೇಳ್ತೀವಿ ಅಲ್ಲಿ. ಆದ್ರೆ ಇಲ್ಲಿ ದತ್ತಕ್ಷಣ ಅಂದ್ರೆ ಇಲ್ಲಿ ಹರ್ಷ ಮತ್ತೆ ಅವಧಾನ ಉಳ್ಳದ್ದು ಅದು ಒಂದು ಈಗ ಹುಡುಕು ಅದರಲ್ಲಿ ಉಳ್ಳುವಂತಹ ಇದು ಹುಡುಕುವ ಸ್ಥಿತಿಯಲ್ಲಿ ಅಂತ ಅದರಲ್ಲೇ ಮನಸ್ಸುಳ್ಳವಂತ. ಆಮೇಲೆ ವೀಕ್ಷಣೈಹಿ ಹೇಗೆ ಹುಡುಕ್ತಾನೆ ಭಗವಂತ? ಕಣ್ಣಿಂದ ಹುಡುಕ್ತಾನಂತೆ. ವೀಕ್ಷಣೈಹಿ ಅಂದ್ರೆ ಕಣ್ಣಿಂದ. ಈ ಅವನ ಕಣ್ಣಲ್ಲೇ ಭಗವಂತನ ಕಣ್ಣೇ ಟಾರ್ಚ್ ಇದ್ದ ಹಾಗೆ ಕತ್ತಲ ಒಳಗಡೆ ಸಮುದ್ರ ಕತ್ತಲಾಗಿರ್ತಲ್ಲ. ಅವನು ಸ್ವಯಂ ಇದಾದ್ರಿಂದ ಮೊದಲೇ ಶ್ಲೋಕದಲ್ಲಿ ಹೇಳಿದಂತೆ ಎಲ್ಲಾದ್ರಲ್ಲೂ ಅವನೇ ತೋರ್ತಾನೆ ಅಂತ. ಅದರಿಂದ ಅವನ ಕಣ್ಣಿಂದ ನೋಡ್ಕೊಂತ ವೀಕ್ಷಣೈಹಿ ಆ ನೋಟಗಳಿಂದ ನೋಡ್ತಾ. ಯಾವ್ದು ಅಂತ ಔದನ್ವತೀನ ಯಾವುದು ಸಮುದ್ರ ಸಂಬಂಧ. ಉದನ್ವತೆ ಅಂದ್ರೆ ಸಮುದ್ರ, ಉದನ್ವತ ಅಂದ್ರೆ ನೀರುಳ್ಳದ್ದು, ಔದನ್ವತಿ ಅಂದ್ರೆ ಸಮುದ್ರ ಸಂಬಂಧವಾದಂತ ಅಪಾಮ್. ಅಪಾಮ್ ಅಂದ್ರೆ ನೀರು ಅಂದ್ರೆ ಸಮುದ್ರಕ್ಕೆ ಸೇರಿದಂತ ನೀರು, ಸಮುದ್ರ ಉಳ್ಳಂತ ನೀರು. ಆ ನೀರಿನ ಅಂತಹ ಅಂದ್ರೆ ಒಳಗೆ ಅನ್ಬಿಟ್ಟು ಅಂತ. ಮೀನು ಒಳಗಡೆ ತಾನೇ ಈಜುತ್ತೆ, ಅಂತಹ ಒಳಗಡೆ ಇದಕ್ಕೆ ಅರವಿಂದ ಗಹನಾನಿ ಪುಂಡರೀಕ ವನಗಳು ಉಂಟಾಯಿತು ಅಂತ ಸ್ವಾಮಿ ಹೇಳ್ತಾರೆ. ಅಲ್ಲಾರಿ ಯಾವಾಗಲೂ ಪುಂಡರೀಕ ಮೇಲ್ಗಡೆ ಇರುತ್ತೆ, ಪುಂಡರೀಕ ಒಳಗಡೆ ಹೇಗ್ ಬರುತ್ತೆ ಅನ್ನೋದು ವ್ಯಾಖ್ಯಾನದಲ್ಲಿ ನೋಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಮೇಲರ್ಥ ಅದು ಹೇಗ್ ಬರುತ್ತಂತ. ಅಲ್ಲಿ ಪುಂಡರೀಕ ಗಹನಾನಿ ವನಗಳ ಇತ್ತಂತೆ, ಪುಂಡರೀಕ ವನಗಳಂತೆ. ಸಮುದ್ರದ ಒಳಗಡೆ ಹೇಗಪ್ಪ ಬರುತ್ತೆ ಅನ್ನೋದು ಯಾಕೆ ಹೇಳು ಈತ ಹಾಕಿದ್ರು. ಸಮುದ್ರ ಒಳಗಡೆ ಹೇಗೆ ಹೂವಿದ್ರೆ ಏನೋ ಮೇಲ್ಗಡೆ ಬರ್ಬೇಕತ್ತವರ ಒಳಗಡೆ ಹೇಗ್ ಬರುತ್ತೆ. ಅದಕ್ಕೆ ಆ ಪುಂಡರೀಕ ವನಗಳನ್ನು ತನ್ವತ್ತಿವ ಅಂದ್ರೆ ವಿಸ್ತಾರ ಮಾಡ ಅಂದ್ರೆ ಇವರು ಹೋಗ್ತಾ ಇದ್ದಂಗೆ ಪುಂಡರೀಕವನ ವಿಸ್ತಾರವಾಗ್ತಾ ಇದೆ. ತನ್ವತ್ತಿವ ತನು ವಿಸ್ತಾರ ಅಂತ ಹೇಳಿದಂಗೆ ತನ್ವತ್ತಿವ ವಿಸ್ತಾರ ಮಾಡೋ ತರ ಇತ್ತಂತ ಇರುವಂತಹ ನಿಷ್ಪ್ರತ್ಯೂಹ ತರಂಗ ರಿಂಕಣ ಮಿತ ಪ್ರತ್ಯೂಢ ಪಾದಶ್ಚಟ ಡೋಲಾರೋಹಸ ದೋಹಳಂ ಅನ್ನೋದು ಇದಿಷ್ಟು. ಡೋಲಾರೋಹ ಸದೋಹಳಂ ಅಲ್ಲಿವರೆಗೆ ಅಂದ್ರೆ ಇಲ್ಲಿ ನಿಷ್ಪ್ರತ್ಯೂಹ ತರಂಗ ಅಂದ್ರೆ ಪ್ರತ್ಯೂಹ ಅಂದ್ರೆ ಇದು ಎಲ್ಲೆ. ಯಾವ್ದಾದ್ರು ಈಗ ಒಂದು ನೀರಿದ್ದ ಅಂದ್ರೆ ನೀರಿನ ಎಲ್ಲೆ ಅಲೆಗಳು ಹೋದ ಅಂತ ತಡೆ ಎಲ್ಲಿ ಬರುತ್ತೆ? ಎಲ್ಲಿ ತೀರ ಇರುತ್ತೋ ತೀರದ ತಡೆ ಬರುತ್ತೆ. ಅಲ್ಲಿ ನಿಷ್ಪ್ರತ್ಯೂಹ ಯಾವ ತಡೆಯೂ ಇಲ್ಲ ಅದಕ್ಕೆ. ತರಂಗ ರಿಂಕಣ ತರಂಗ ಈ ಮೀನು ಹೋಗ್ತಾ ಇದೆಯಲ್ಲ ಮತ್ಸ್ಯ, ದೊಡ್ಡ ಮತ್ಸ್ಯ ಬೇರೆ ಎಂತ ಮತ್ಸ್ಯ ಅಂತ ಮುಂದೆ ಹೇಳ್ತಾರೆ. ಆ ಮತ್ಸ್ಯ ಆ ಮೀನು ಹೋಗ್ಬೇಕಾದ್ರೆ ಅಲೆಗಳು ಉಂಟು ಮಾಡುತ್ತಲ್ಲ, ಆ ಅಲೆಗಳೇನು ತರಂಗ ರಿಂಕಣ ಮಿತ ಪ್ರಚೂಡ ಪಾದಶ್ಚಟ. ಆ ಅಲೆಗಳೇನಾಗುತ್ತೆ ಹೋಗ್ಬೇಕಾದ್ರೆ ಅಲೆಗಳು ಉಂಟಾಗುತ್ತಲ್ಲ, ಆ ಅಲೆಗಳು ಹೋಗ್ತಾ ಇರ್ಬೇಕಾದ್ರೆ ಒಂದಲೆಗೆ ಪ್ರಚೂಡ ಒಂದಕ್ಕೊಂದು ಹೊಡ್ಕೊಳ್ಳುತ್ತಂತೆ. ಅಲೆ ಒಂದಕ್ಕೊಂದು ಹೊಡ್ಕೊಳ್ಳುತ್ತೆ. ಪಾಥ ಅಂದ್ರೆ ಇಲ್ಲಿ ಅನೇಕ ಪಾಥ ಅಂದ್ರೆ ನೀರಿಗೂ ಒಂದು ಹೆಸರು ಅದಕ್ಕೆ. ಇಲ್ಲ ಅಮರಕೋಶಲ್ಲಿ ಇದೆ. ಪಾಥ ಅಂದ್ರೆ ನೀರು. ಆ ಪಾತಶ್ಚಟ ಆ ಒಂದೊಂದು ನೀರಿನ ಹೊಡೆಯುವಿಕೆಯಿಂದ ಬರುವ ಶಬ್ದ, ಅದರಲ್ಲಿ ಉಂಟಾಗುವಂತಹ ಇದು ಯಾವ್ದಾರ ಇರುತ್ತಂತೆ ಅದು ಡೋಲ, ಅದು ಉಯ್ಯಾಲೆ ತರ ಆಗುತ್ತಂತೆ. ಆ ಒಂದು ಅಲೆಗಳು ಈಗ ಸಾಧಾರಣವಾಗಿ ನೀವು ಸಮುದ್ರದಲ್ಲಿ ಹಡಗು ಹೋದ್ರೂ ಅದು ಒಂಥರ ತೇಲಾಡ್ಕೊಂಡು ಹೋಗ್ತಾನೆ ಆಗುತ್ತೆ ಅಲ್ಲ. ಇದು ಒಂಥರ ಹೇಗೆ ಭಗವಂತನ ನಾವು ಡೋಲೆನಲ್ಲಿ ಇಟ್ಟುಬಿಡ್ತಾರ ಆ ತರ ಇದು ಪಾದಶ್ಚಟ ಆ ನೀರಿನ ಒಂದಕ್ಕೊಂದು ಹೊಡ್ಕೊಂಡು ಏನಾಗುತ್ತೆ ಅಂತ ಅದು ಉಯ್ಯಾಲೆ ತರ ಆಗುತ್ತಂತೆ ಅದು ಮೀನಿಗೆ. ಅದಕ್ಕೆ ಡೋಲಾರೋಹ ಸದೋಹಳಂ. ಈ ಡೋಲೆ ತರ ಆಯ್ತಂತೆ. ಇದು ತಡೆ ಇಲ್ಲ ಅದು. ಸದೋಹಳಂ ಅಂದ್ರೆ ನೀರುಗಳ ಸಮೂಹಗಳ ಉಳ್ಳದಲ್ಲಿ ಸದೋಹಳಂ. ದೋಹಳಂ ಅಂದ್ರೆ ಡೋಲೆಯಲ್ಲಿ ಅದು ಮೇಲೆ ಹತ್ತು. ಯಾವಾಗ ಡೋಲೆ ಮಾಡ್ಬೇಕಾದ್ರೆ ಭಗವಂತನ ತೊಟ್ಟಲಲ್ಲಿ ಕೂರಿಸಿ ತೊಟ್ಟಲನ್ನು ನಾವು ಆಡಿಸ್ತೀವಿ. ಇಲ್ಲಿ ಈ ತೊಟ್ಟಲು ಯಾವುದು ಅಂದ್ರೆ ಸಮುದ್ರವೇ ತೊಟ್ಟಲು. ಈ ಅಲೆ ಅನ್ನೋದು ಆಡ್ತಾ ಇದೆಯಲ್ಲ ಅದೇ ಡೋಲೆ. ಅದ್ರ ಮೇಲೆ ಆ ಉಯ್ಯಾಲೆ ಹತ್ತಿರದಲ್ಲಿ ಸದೋಹಳಂ ಅಂತ ಅಭಿಭಾಷೆ ಉಳ್ಳವಂತ ಯಾರು ಭಗವಂತ ಏನ್ ಮಾಡ್ತಾನೆ, ಯಾರವನು ಮಾತ್ಸ್ಯಂ ವಪುಹು. ಅದು ಮಾತ್ಸ್ಯಂ ಅಂದ್ರೆ ಇದು ಮೀನು, ಮಹಾಮಾತ್ಸ್ಯ ಅವನು. ಆ ಮೀನಿನ ರೂಪವಾದಂತಹ ಆ ಭಗವತಃ ಆ ಪುಂಡರೀಕ ಎಲ್ಲದರಲ್ಲೂ ಪುಂಡರೀಕಾಕ್ಷನೇ ಅವನು. ಪುಂಡರೀಕಾಕ್ಷನಾದ ಮತ್ಸ್ಯ ಅವನು. ಅಂತಹ ವಪುಹು ವಿಗ್ರಹು ನಹ ಪಾತು, ನಮ್ಮನ್ನ ಪಾತು ಅಂದ್ರೆ ಕಾಪಾಡಲಿ ಅನ್ಬಿಟ್ಟು ಅಂತ ಈ ಮೇಲಿನ ಅರ್ಥ. ಇದನ್ನ ವಿಶೇಷ ವ್ಯಾಖ್ಯಾನವನ್ನ ಮುಂದಿನ ಕ್ಲಾಸಲ್ಲಿ ನೋಡ್ಕೊಂಡು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ.
ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ, ನಾಳೆ ಸೋಮವಾರ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಜಯ ಚಿತ್ರಾಡಿಯನ್ಸ್.